ಒಂದನೇ ಸಮುವೇಲ 17ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಇಲ್ಲಿ ನಾವು ನೋಡ್ತೇವೆ, ಏನು ನೋಡ್ತಾ ಇದ್ದೀವಿ ಅಂತಂದ್ರೆ, ಇಸ್ರಾಯೇಲ್ರಿಗೂ ಮತ್ತು ಫಿಲಿಸ್ಟಿಯರಿಗೂ ಒಂದು ಯುದ್ಧವನ್ನು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಇಸ್ರಾಯೇಲ್ರ ಕಡೆ ಯಾರಿದ್ದಾರೆ ನಾಯಕರು ಅಂದ್ರೆ ಸೌಲ ಇದ್ದಾನೆ, ಆತನ ಮಗನಾದ ಯೋನಾಥನ್ ಇದ್ದಾನೆ. ಆದರೆ ಫಿಲಿಸ್ಟಿಯರ ಕಡೆಗೆ ಯಾರು ನಾಯಕರಿದ್ದಾರೆ ಅಂದ್ರೆ ಅಲ್ಲಿ ಗೋಲ್ಯಾತನಿದ್ದಾನೆ. ಹಲ್ಲೆಲೂಯಾ. ಗೋಲ್ಯಾತನ ಬಗ್ಗೆ ನೀವು ಅನೇಕರು ಕೇಳಿರ್ಬೋದು, ಅನೇಕ ಸಾರಿ ಈ ವಾಕ್ಯ ಭಾಗವನ್ನು ನೀವು ಓದಿರ್ಬೋದು. ಈ ಗೋಲ್ಯಾತನ ಬಗ್ಗೆ ನಾವು ನೋಡುವಾಗ ಅವನ ಹೈಟು ಎಷ್ಟು ಇತ್ತಂದ್ರೆ 6.5 ಮೊಳ ಇದ್ದವನು. ಎಷ್ಟ್ರಿ? 6.5 ಮೊಳ, ಫೂಟ್ ಅಲ್ಲ, ಮೊಳ. ಹಲ್ಲೆಲೂಯಾ. ನೋಡ್ರಿ, ಅಷ್ಟು ಹೈಟ್ ಆಗಿದ್ದ. ಒಳ್ಳೆ ಆತನನ್ನ ನೋಡುವಾಗ, ಆತನ ಸ್ವರವನ್ನ ಕೇಳುವಾಗ, ಆತನು ನಡೆದುಕೊಂಡು ಬರುವಾಗ ಇಸ್ರಾಯೇಲ್ರು ಅವನನ್ನ ನೋಡಿ ಏನ್ ಮಾಡ್ತಾ ಇದ್ರಂದ್ರ ಭಯ ಪಡ್ತಾ ಇದ್ರು. ಹಲ್ಲೆಲೂಯಾ. ಯುದ್ಧ ಮಾಡಬೇಕೆಂಬುದಾಗಿ ಯುದ್ಧ ರಣಭೂಮಿಯಲ್ಲಿ ಹೋಗಿ ನಿಂತಂತವರು ಈ ಗೋಲ್ಯಾತನನ್ನ ನೋಡಿದ ತಕ್ಷಣ ಎಲ್ಲರೂ ಏನ್ ಮಾಡ್ತಾ ಇದ್ರಂದ್ರ ಭಯಪಟ್ಟವರಾಗಿ ಹಿಂದೆ ಓಡಿ ಬರ್ತಾ ಇದ್ರು. ಎಷ್ಟು ದಿನ ಇದು ನಡೆಯಿತು? 40 ದಿನ ನಡೆಯಿತು. ಹಲ್ಲೆಲೂಯಾ. ಎಷ್ಟು ದಿನ ಇದು ನಡೀತ್ರಿ? 40 ದಿನ. ಪ್ರತಿ ದಿನ 2 ಸಮಯ ಯುದ್ಧ ಮಾಡ್ಬೇಕಂತೇಳಿ ನಿಂತ್ಕೊಳ್ತಾ ಇದ್ರತ್ತ. ಮುಂಜಾನೆಯಲ್ಲಿಯೂ ಪ್ರಾಂತ ಸಾಯಂಕಾಲದಲ್ಲಿಯೂ. ಹಲ್ಲೆಲೂಯಾ. ಆದರೆ ಆ ಗೋಲ್ಯಾತನ ಸ್ವರವನ್ನ ಕೇಳುವಾಗ, ಆತನ ಆಕಾರವನ್ನ ನೋಡುವಾಗ ಒಬ್ಬನಿಗೂ ಅವನ ಜೊತೆಯಲ್ಲಿ ಹೋಗಿ ಯುದ್ಧ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಧೈರ್ಯ ಇಲ್ಲ. ಹಲ್ಲೆಲೂಯಾ. ಆತನನ್ನ ನೋಡಿದ ತಕ್ಷಣ ಓಡಿ ಹಿಂದೆ ಸರಿತಾ ಇದ್ದಾರೆ. ಎಷ್ಟು ದಿನ ರೀ? 40 ದಿನ. ಹಾಗಾದ್ರೆ ಇವತ್ತು ನಾವು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಹೋರಾಟಗಳಲ್ಲಿ, ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಕೆಲವು ಸಾರಿ ಅಯ್ಯೋ ಈ ಸಮಸ್ಯೆಯಿಂದ ನನಗೆ ಹೊರಗೆ ಬರಕ್ಕೆ ಆಗ್ತೈತೋ ಇಲ್ಲೋ, ಇದನ್ನು ಎದುರಿಸುವಂತ ಬಲ ನನ್ನಲ್ಲಿ ಇಲ್ಲಲ್ಲ, ನನ್ನನ್ನು ಇದರಿಂದ ದಾಟಿಸುವುದಕ್ಕೆ ಯಾರು ನನಗೆ ಸಹಾಯವಿಲ್ಲವ ಎಂಬುದಾಗಿ ನಾವು ಅನೇಕ ಸಾರಿ ಅಂದ್ಕೊಳ್ತೇವೆ. ಹಲ್ಲೆಲೂಯಾ. ಅನೇಕ ಸಾರಿ ಸಮಸ್ಯೆಗಳ ನಮ್ಮ ಕಣ್ಣು ಮುಂದೆ ಇರುವಾಗ ನಾವು ಭಯಪಟ್ಟವರಾಗಿ ಕುಳಿತುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಯಾಕೆಂದ್ರೆ ಇಲ್ಲಿ ಇಸ್ರಾಯೇಲರು ಹಿಂದಿರುಗಿ ಓಡಿ ಬರ್ತಾ ಇದ್ವಾಗ ಕಾರಣ ಏನಂದ್ರೆ ಅವರು ಗೋಲ್ಯಾತನನ್ನ ಮಾತ್ರ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ನೋಡ್ತಾ ಇದ್ರು. ಹಲ್ಲೆಲೂಯಾ. ಆದರೆ ತಮ್ಮ ಹಿಂದೆ ಇರುವಂತ ದೇವರನ್ನ ಅವ್ರು ನೋಡ್ಲಿಲ್ಲ. ನಮ್ಮನ್ನ ಕರೆದಂತ ದೇವರು, ನಮಗೆ ಎಲ್ಲವನ್ನ ಕೊಡ್ತೀನಿ ಎಂಬುದಾಗಿ ಹೇಳಿದಂತ ದೇವರು, ನಮ್ಮ ಶತ್ರುಗಳ ಮೇಲೆ ನಮಗೆ ಜಯ ಕೊಡುವಂತ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅವರು ದೇವರನ್ನ ನೋಡ್ಲಿಲ್ಲ. ಯಾರನ್ನ ನೋಡಿದ್ರು? ಗೋಲ್ಯಾತನನ್ನ ನೋಡಿದ್ರು. ಆ ಗೋಲ್ಯಾತನನ್ನ ನೋಡ್ತಾ ಇರುವುದರಿಂದ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರ ಸೋತು ಹಿಂದೆ ಭಯಪಟ್ಟು ಓಡಿ ಬರ್ತಾ ಇದ್ರು. ಹಲ್ಲೆಲೂಯಾ. ಎಷ್ಟು ಜನರು ಕಷ್ಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ಹಲ್ಲೆಲೂಯಾ ನಾವು ದೇವರನ್ನ ನೋಡ್ತೇವೆ. ಆ ಸಂದರ್ಭಗಳಲ್ಲಿ ನಾವು ದೇವರನ್ನ ಆತುಕೊಳ್ಳುತ್ತೇವೆ. ಎಷ್ಟು ಜನರು ಹಲ್ಲೆಲೂಯಾ. ಅಯ್ಯೋ ನನ್ನ ಕೈಲಿ ಇನ್ನು ಮೇಲೆ ಆಗುವುದೇ ಇಲ್ಲ, ಇನ್ನು ನನ್ನ ಕತೆ ಮುಗಿದೋಯ್ತು, ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ ಎಂಬುದಾಗಿ ಅನೇಕ ಸಾರಿ ನಿರಾಸರಾಗಿ ಕಣ್ಣೀರನ್ನು ಹಾಕ್ತಿವೆ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹಿಂಸೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಯಾವುದೇ ಸಂದರ್ಭ, ಯಾವುದೇ ಹೋರಾಟ ಬರಲಿ, ಹಲ್ಲೆಲೂಯಾ, ನಮ್ಮನ್ನ ಬಿಡಿಸಿ ಕಾಪಾಡುವುದಕ್ಕೆ ಒಬ್ಬ ದೇವರಿದ್ದಾನೆ ಎಂಬುದಾಗಿ ನಾವು ಮರಿಬಾರ್ದು. ಹಲ್ಲೆಲೂಯಾ. ನಾವು ನಂಬಿದಂತ ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ. ಆತನು ಇದುವರೆಗೂ ನನ್ನನ್ನು ನಡೆಸಿದಾನಂದ್ರೆ ಇನ್ನು ಮುಂದೆ ಸಹ ನನ್ನನ್ನು ನಡೆಸ್ತಾನೆ ಅನ್ನುವಂತ ನಂಬಿಕೆಯಿಂದಲೂ ಒಂದೊಂದು ಹೆಜ್ಜೆಯನ್ನು ನಾವು ಮುಂದಿಡಬೇಕು. ಆಗ ಮಾತ್ರ ನಮ್ಮ ಜೀವಿತದಲ್ಲಿ ನಾವು ಜಯ ಕಾಣುವುದಕ್ಕೆ ಸಾಧ್ಯ, ನಮ್ಮ ಜೀವಿತದಲ್ಲಿ ಬಿಡುಗಡೆಗಳನ್ನು ಕಾಣುವುದಕ್ಕೆ ಸಾಧ್ಯ, ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಸರಿ, ಈಗ 17ನೇ ಅಧ್ಯಾಯ, 1ನೇ ಸಮುವೇಲು 17ನೇ ಅಧ್ಯಾಯ 10ನೇ ವಚನವನ್ನ ಯಾರಾದರೂ ಒಬ್ಬರು ಓದ್ರಿ. ಇವತ್ತು ಇಸ್ರಾಯೇಲರ ಸೈನ್ಯದವರನ್ನು ಹೀಯಾಳಿಸುತ್ತಾನೆ, ನನ್ನೊಡನೆ ಕಾಳಗಕ್ಕೆ ನಿಮ್ಮಲ್ಲಿಂದ ಒಬ್ಬ ಮನುಷ್ಯನನ್ನು ಕಳುಹಿಸಿರಿ, ನೋಡೋಣ ಎಂದು ಕೊಚ್ಚಿಕೊಂಡನು. ಮುಂದ್ರೆ ಸೌಲನು ಎಲ್ಲ ಇಸ್ರಾಯೇಲರು
ಆ ಫಿಲಿಷ್ಟಿಯನ ಮಾತು ಕೇಳಿ ಬಹಳವಾಗಿ ಭಯಪಟ್ಟು ಎದೆ ಒಡೆದು ಹೋಯಿತು. ಹಲ್ಲೆಲೂಯಾ. ಈ ಗೋಲ್ಯಾತನು ಯಾರ ರೂಪದಲ್ಲಿ ಬಂದಿದ್ದಾನಂದ್ರೆ ಸೈತಾನನ ರೂಪದಲ್ಲಿ ಬಂದಿದ್ದಾನೆ. ಯಾರ ರೂಪದಲ್ಲಿ ಬಂದಿದ್ದಾನ್ರಿ? ಸೈತಾನನ ರೂಪದಲ್ಲಿ. ದೇವರ ವಾಕ್ಯ ಹೇಳುತ್ತದೆ ಏನಂದ್ರೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಆತನ ಏನ್ ಮಾಡ್ತಾನತ್ರೆ? ಹುಡುಕ್ತಾ ಇರ್ತಾನತ್ತ. ಹಲ್ಲೆಲೂಯಾ. ಆದ್ರೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನ ಎದುರಿಸ್ರಿ, ಆಗಲಾತನು ನಿಮ್ಮನ್ನ ಬಿಟ್ಟು ಏನ್ ಮಾಡ್ತಾನತ್ತ? ಓಡಿ ಹೋಗ್ತಾನತ್ತ. ಹಲ್ಲೆಲೂಯಾ. ಎದುರಿಸಬೇಕಾದಂಥವ್ರು ಈಗ ಏನ್ ಮಾಡ್ತಾ ಇದ್ದಾರೆ? ಅವರ ಎದೆ ಒಡೆದು ಹೋಯಿತು. ಯಾರ ಮಾತನ್ನ ಕೇಳಿದಾಗ? ಗೋಲ್ಯಾತನ ಮಾತನ್ನ ಕೇಳಿದಾಗ. ಹಲ್ಲೆಲೂಯಾ. ಅವನು ಹೇಗೆ ಮಾತಾಡಿದತ್ತ? ಹೀಯಾಳಿಸಿ ಮಾತಾಡಿದ. ಹೇಗೆ ಮಾತಾಡಿದರೆ? ಹೀಯಾಳಿಸಿ. ನಿಮ್ಮನ್ನು ಯಾರಾದರೂ ಹೀಯಾಳಿಸಿದಾರ? ಸಾಕಷ್ಟು ಜನ ಹೀಯಾಳಿಸಿದಾರೆ. ಹಂಗ ಇನ್ನೂ ಹೀಯಾಳಿಸ್ತಾನ ಇದಾರ. ಹಲ್ಲೆಲೂಯಾ. ನೋಡ್ರಿ, ಎಷ್ಟೋ ಜನರು ಏನ್ ಮಾಡ್ತಾರೆ? ನಮ್ಮನ್ನ ಪ್ರತಿನಿತ್ಯ ಹೀಯಾಳಿಸ್ತಾರೆ. ಆದ್ರೆ ಹೀಯಾಳಿಸುವಂತ ಶಬ್ದವನ್ನ ಕೇಳಿ ನಾವು ಏನ್ ಮಾಡ್ತೀವಿ? ನಿಸ್ಸಹಾಯಕರಾಗಿ ಕೆಲವು ಸರಿ ಮೌನವಾಗಿರ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಇಸ್ರಾಯೇಲ್ರು ಅದನ್ನೇ ಮಾಡಿದ್ರು. ಸೌಲನ್ ಟೀಮ್ ಹೀಯಾಳಿಸ್ತಾ ಇದ್ದ, ಬೈತಾ ಇದ್ದ, ಕೊಚ್ಚಿಕೊಳ್ತಾ ಇದ್ದ. ಬರ್ರಿ, ಯಾವನಾದ್ರೂ ಒಬ್ಬನು ಬರ್ರಿ ನನ್ನ ವಿರುದ್ಧವಾಗಿ, ಅವನು ನನ್ನನ್ನು ಜಯಿಸಿದರೆ ನಾವೆಲ್ಲ ನಿಮ್ಮ ಗುಲಾಮರಾಗ್ತೇವೆ. ಒಂದು ವೇಳೆ ನಾನು ಅವನನ್ನು ಜಯಿಸಿದರೆ ನೀವೆಲ್ಲರೂ ಏನಾಗಬೇಕು? ನನ್ನ ಗುಲಾಮರಾಗಬೇಕು. ನಾವು ಹೇಳಿದ ಹಾಗೆ ಕೇಳಬೇಕು. ಹಾಗಾದ್ರೆ ಒಬ್ಬ ವ್ಯಕ್ತಿಯನ್ನ ಕರಿತಾ ಇದ್ದಾನೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಅವನ ಜೊತೆ ಹೋಗಿ ಯುದ್ಧ ಮಾಡುವಂತ ಧೈರ್ಯ, ಶಕ್ತಿ, ಸಾಮರ್ಥ್ಯ ಯಾರಲ್ಲೂ ಬರ್ತಾ ಇಲ್ಲ. ಅವನ ಶಬ್ದ ಕೇಳಿದ ತಕ್ಷಣ ತಿರುಗಿ ಏನ್ ಮಾಡ್ತಾ ಇದ್ದಾರ? ಓಡಿ ಬರ್ತಾ ಇದ್ದಾರ. ಹಲ್ಲೆಲೂಯಾ. ಸರಿ, ನೋಡ್ರಿ, ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಏನಂದ್ರೆ, ಹೀಯಾಳಿಸುವವರ ಮುಂದೆ ನಮ್ಮನ್ನ ಏನ್ ಮಾಡಬಾರ್ದತ್ತ? ಕುಗ್ಗಿಸಿಕೊಳ್ಳಬಾರ್ದತ್ತ. ಉಬ್ಬಿಸುವವರ ಮುಂದೆ ನಮ್ಮನ್ನ ಹಿಗ್ಗಿಸಿಕೊಳ್ಳಬಾರ್ದತ್ತ. ಇವೆರಡು ಡೇಂಜರ್. ಹಲ್ಲೆಲೂಯಾ. ಒಂದು ವೇಳೆ ನೀವು ಬಾಳ ಚಲು ಎಂಬುದಾಗಿ ಯಾರಾದ್ರೂ ಉಬ್ಬಿಸ್ತಾ ಇದ್ರೆ ಅಂದ್ರೆ ನೀವು ಆದಷ್ಟು ಬೇಗ ಟುಸ್ ಅಂದ್ ಬಿಡ್ತೀರಿ. ಹಲ್ಲೆಲೂಯಾ. ಒಂದು ವೇಳೆ ಹೀಯಾಳಿಸ್ತಾ ಇದ್ರಂದ್ರೆ ಏನ್ ಮಾಡ್ತೀವಿ? ಹೀಯಾಳಿಸುವವರ ಶಬ್ದವನ್ನ ಕೇಳಿ ಹಲ್ಲೆಲೂಯಾ ಅನೇಕರು ಅಳುವುದನ್ನ ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಅಯ್ಯೋ, ನನಗೆ ಹಂಗಂದ್ರಿ, ಹಿಂಗಂದ್ರಿ, ನನ್ನ ಗಂಡಗೆ ಹಂಗಂದ್ರು, ನನ್ನ ಹೆಂಡತಿಗೆ ಹಂಗಂದ್ರು, ನನ್ನ ಮಕ್ಕಳಿಗೆ ಹಂಗಂದ್ರು. ಇಂಥ ಶಬ್ದವನ್ನು ನಾನು ಕೇಳಬೇಕಾ? ಹಲ್ಲೆಲೂಯಾ. ಇಂಥ ಹೀಯಾಳಿಸೋರ ಮುಂದೆ ನಾ ಬದುಕಬೇಕಾ? ಯೇಸು ಕ್ರಿಸ್ತನು ಮೊದಲೇ ಹೇಳಿಬಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡ್ರಿ, ಒಂದು ವಚನ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಏನ್ ಮಾಡ್ಬೇಕತ್ರಿ? ಅಳ್ಕೋತ್ಕೊಂಡಿರ್ಬೇಕು. ನಿಮ್ಮನ್ನ ಹೀಯಾಳಿಸೋರ್ ಮುಂದೆ ಏನ್ ಮಾಡ್ಬೇಕು? ಅಳುತ್ತಾ ಕೊಂಡಿರ್ಬೇಕು. ಹಾಗೆ ಬರೆಯಲ್ಪಟ್ಟಿದೆಯಾ? ಇಲ್ಲ. ಏನ್ ಮಾಡ್ಬೇಕತ್ತ? ಸಂತೋಷ ಪಡಬೇಕತ್ತ, ಉಲ್ಲಾಸ ಪಡಬೇಕತ್ತ. ಯಾರ ನಿಮಿತ್ತವಾಗಿ ಜನ ನಿಮ್ಮನ್ನು ನಿಂದಿಸ್ತಾರತ್ರಿ? ಯೇಸುವಿನ ನಿಮಿತ್ತವಾಗಿ. ಎಷ್ಟೋ ಜನ ನಮ್ಮನ್ನು ನೋಡುವಾಗ ಟೀಕೆ ಮಾಡ್ತಾರ. ಓ ಕರಾಸ್, ನಾವು ಬಂದು ನೋಡತ್ತೇಳಿ. ಕರಾಸ್ ಅಂದ್ರೆ ಏನ್ರಿ? ಸಿಲುಬೆ. ಆ ಸಿಲುಬೆ ಮೇಲೆ ನಂಬಿಕೆ ಇಟ್ಟವನು ಬಂದು ನೋಡು. ಆ ಸಿಲುಬೆ ಮೇಲೆ ಬಲಿಯಾದಂತ ಯೇಸುವನ್ನ ನಂಬಿದವನು ಬಂದು ನೋಡತ್ತೇಳಿ. ಎಷ್ಟೋ ಜನ ಈ ಸಿಲುಬೆಯನ್ನ ಸಿಗ್ನಲ್ ಮಾಡಿ ತೋರಿಸ್ತಾರೆ. ಸಿಲುಬೆ ಕ್ರಾಸ್ದವ್ ಬಂದು ನೋಡತ್ತೇಳಿ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಏನ್ ಮಾಡ್ತಾರೆ? ನಿಂದಿಸ್ತಾರೆ. ಹಲ್ಲೆಲೂಯಾ. ನಿಂದಿಸ್ತಾರೆ. ಅದಕ್ಕೆ ನೋಡ್ರಿ, ನಿಂದಿಸುವವರ ಮುಂದೆ ನೀವೇನಾಗಬಾರ್ದು? ಕುಗ್ಗಿ ಹೋಗಬಾರ್ದು. ಹೀಯಾಳಿಸುವವರ ಮುಂದೆ ನೀವೇನಾಗಬಾರ್ದು?
ಕುಗ್ಗಿ ಹೋಗಬಾರ್ದು. ಹಲ್ಲೆಲೂಯ. ಈ ನಿಂದೆ ಬಂದದಕ್ಕಾಗಿ ಸ್ತೋತ್ರ, ನನ್ನನ್ನು ಹೀಯಾಳಿಸಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ದೇವ್ರು ಹೇಳ್ತಾರ ಏನಂದ್ರ, ಉಲ್ಲಾಸ ಪಡ್ರಿ, ಸಂತೋಷ ಪಡ್ರಿ. ಎಷ್ಟು ಜನ ಸಂತೋಷ ಪಟ್ಟಿದ್ರಿ ಭೇದದಕ್ಕಾಗಿ, ನಿಮ್ಮ ಹೀಯಾಳಿಸಿದಕ್ಕಾಗಿ ಸಂತೋಷ ಪಟ್ಟಿದ್ರಿ ಯಾರಾದರೂ? ಹಲ್ಲೆಲೂಯ. ಏನ್ ಮಾಡ್ರಿ? ಉಲ್ಲಾಸ ಪಡ್ರಿ, ಸಂತೋಷ ಪಡ್ರಿ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಈ ಇಸ್ರಾಯೇಲರನ್ನ ದಿನಾಲು ಹೀಯಾಳಿಸ್ತಾ ಇದ್ದಾರೆ. ಆ ಶಬ್ದವನ್ನ ಕೇಳಿ ಕೇಳಿ ಅವ್ರ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ಲ. ಹಲ್ಲೆಲೂಯ. ನಿರಾಶರಾಗಿ ಕುಳಿತುಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹಲ್ಲೆಲೂಯ, ಅಲ್ಲಿ ಒಬ್ಬ ಹೀರೋ ಎಂಟ್ರಿ ಆಗ್ತಾ ಇದ್ದಾನೆ. ಆತನ ಹೆಸರು ಏನಂದ್ರೆ ದಾವೀದನು. ಹಲ್ಲೆಲೂಯ. ಈ ದಾವೀದನಿಗೆ ಯುದ್ಧ ಅಂದ್ರೆ ಗೊತ್ತಿಲ್ಲ. ಈ ದಾವೀದನು ಎಂದೂ ಕತ್ತಿ ಹಿಡಿದಿಲ್ಲ, ಬರ್ಚಿ ಹಿಡಿದಿಲ್ಲ. ಹಲ್ಲೆಲೂಯ. ಶತ್ರುವಿನ ಜೊತೆಗೆ ಹೇಗೆ ಹೋರಾಡಬೇಕೆನ್ನುವುದು ಆತನಿಗೆ ಗೊತ್ತೇ ಇಲ್ಲ. ಅಕಸ್ಮಾತ್ ಆಗಿ ತನ್ನ ಸಹೋದರನನ್ನ ನೋಡುವುದಕ್ಕಾಗಿ ಆತನ ಏನ್ ಮಾಡ್ತಾನೆ, ಅಲ್ಲಿ ಬಂದಿದ್ದಾನೆ. ಈ ದಾವೀದನ ಕೆಲಸ ಏನಂದ್ರೆ ಕುರಿಗಳನ್ನ ಕಾಯ್ತಾ ಇದ್ದ. ಹಲ್ಲೆಲೂಯ. ನೋಡ್ರಿ, ಸಾಮಾನ್ಯವಾಗಿ ಕುರಿಗಳನ್ನ ಕಾಯುವಂತ ವ್ಯಕ್ತಿಗೆ ಏನ್ ಗೊತ್ತಿರ್ತದೆ? ಯಾವ ಗುಡ್ಡಕ್ಕೆ ಹೋದ್ರೆ ಯಾವ ಗಿಡಗಳಿದಾವ, ಎಲ್ಲಿ ಮೇವು ಐತಿ, ಎಲ್ಲಿ ನೀರಿದಾವ. ಹಲ್ಲೆಲೂಯ. ಅದು ಎಷ್ಟು ದೂರ ಐತಿ, ಇಲ್ಲಿ ಹೋದ್ರೆ ನಾ ಮತ್ತು ವಾಪಸ್ ಎಷ್ಟು ಗಂಟೆಗೆ ಬರಬೇಕು, ನನ್ನ ಕುರಿಗಳನ್ನ ಹೇಗೆ ಮೇಯಿಸ್ಬೇಕು, ನನ್ನ ಕುರಿಗಳನ್ನ ಹೇಗೆ ಕಾಪಾಡಬೇಕು, ಇದು ಮಾತ್ರ ಅವನು ಅಭ್ಯಾಸ ಮಾಡಿರ್ತಾನೆ. ಹಲ್ಲೆಲೂಯ. ಆದರೆ ಯುದ್ಧದ ಬಗ್ಗೆ ಏನು ಗೊತ್ತಿಲ್ಲ. ಎದುರಾಳಿಯ ಜೊತೆಯಲ್ಲಿ ಹೋರಾಟ ಮಾಡುವುದಕ್ಕೆ ಯಾವುದೇ ತರಬೇತಿಗಳಿಲ್ಲ. ಹಲ್ಲೆಲೂಯ. ಈ ದಾವೀದನಿಗೆ ಎಷ್ಟು ಜನ ಅಣ್ಣ ತಮ್ಮಿದ್ರತ್ತೆ? ಮನುಷ್ಯ ಯಾರು? ದಾವೀದ. ಅದಕ್ಕೆ ನೋಡ್ರಿ, ಇವನು ಕಡೆಯದಾಗಿ ಹುಟ್ಟಿದ ಅಂತೇಳಿ ಇವನ ಕೆಲಸ ಏನು? ಕುರಿ ಕಾಯ್ದು. ಇವನ ಅಣ್ಣಂದಿರೆಲ್ಲ ಯಾವ ಕೆಲಸದಲ್ಲಿದ್ದಾರ? ಯುದ್ಧದ ಕೆಲಸದಲ್ಲಿ ಸೈನಿಕರಾಗಿದ್ದಾರ. ಹಲ್ಲೆಲೂಯ. ಈಗ ತಂದೆ ಕಳಿಸ್ತಾ ಇದ್ದಾನೆ ಏನಂದ್ರೆ, ಹೋಗಿ ನಿನ್ನ ಅಣ್ಣಂದಿರನ್ನ ಏನ್ ಮಾಡು, ನೋಡಿ ಬಾ. ಸ್ವಲ್ಪ ಆಹಾರವನ್ನು ಕೊಟ್ಟು ಏನ್ ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ಆಗ ದಾವೀದ ಬಂದು ಅಲ್ಲಿ ನೋಡುವಾಗ ನೇರವಾಗಿ ಅವನಿಗೆ ಏನು ಶಬ್ದ ಕೇಳಿಸ್ಕೊಳ್ತಾನಂದ್ರೆ, ದೇವರ ಮಕ್ಕಳನ್ನ ಹೀಯಾಳಿಸುವಂತ ಶಬ್ದವನ್ನ ದಾವೀದನ ಕೇಳುವಾಗ ಹಲ್ಲೆಲೂಯ, ಅವನ ಮೈಯಲ್ಲಿರುವಂತ ರಕ್ತ ಏನಾಕತ್ತೆ ಅಂದ್ರೆ ಕುದೀತೈತಿ. ಎಷ್ಟು ಜನರಿಗೆ ದೇವರ ಬಗ್ಗೆ, ನಿಮ್ಮ ಬಗ್ಗೆ ಹೀಯಾಳಿಸುವಾಗ, ಮಾತನಾಡುವಾಗ ಎಷ್ಟು ಜನರಿಗೆ ನಿಮಗೆ ನಿಮ್ಮ ರಕ್ತ ಕುದ್ದಿದೆ. ಅಪೊಸ್ತಲರ ಕೃತ್ಯಗಳಲ್ಲಿ ನೋಡ್ತೇವೆ, ಕೆಲವು ಪಟ್ಟಣಗಳಲ್ಲಿ ಪೌಲನ ಹಾದು ಹೋಗುವಾಗ ಅಲ್ಲಿರುವಂತಹ ಸನ್ನಿವೇಶಗಳನ್ನು ನೋಡುವಾಗ ಅವನ ಒಳಗಡೆ ಅವನ ಆತ್ಮ ಏನಾಯ್ತಂದ್ರೆ ಕುದೀತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನಾವು ಯಾವ ಆತ್ಮವನ್ನು ಹೊಂದಿಕೊಂಡಿದ್ದೀವತ್ತ? ಯಾವ ಆತ್ಮವನ್ನು ಹೊಂದಿಕೊಂಡಿದ್ದೇವೆ? ಧೈರ್ಯದ ಆತ್ಮ, ಬಲ, ಶಿಕ್ಷಣ ಆತ್ಮ. ನಮ್ಮ ಒಳಗಡೆ ಇರುವಂತಹ ಪರಿಶುದ್ಧಾತ್ಮನು ಏನಂದ್ರೆ, ಆತನು ಧೈರ್ಯದ ಆತ್ಮನಾಗಿದ್ದಾನೆ, ಬಲ ಕೊಡುವಂತ ಆತ್ಮನಾಗಿದ್ದಾನೆ. ನಮಗೆ ಶಿಕ್ಷಣ, ಜ್ಞಾನವನ್ನ ಕೊಡುವಂತ ಆತ್ಮನು, ಜ್ಞಾನದಿಂದ ನಡೆಸುವಂತ ಆತ್ಮನಾಗಿದ್ದಾನೆ. ಅಂತ ಆತ್ಮವನ್ನ ಹೊಂದಿಕೊಂಡು ಹಲ್ಲೆಲೂಯ, ನಾವು ಭಯ ಪಡ್ತಾ ಇರುವುದಾದ್ರೆ, ಅಂತ ಆತ್ಮವನ್ನ ಹೊಂದಿಕೊಂಡು ನನ್ನ ಕೈಲೇ ಏನು ಮಾಡಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನಾವು ಮೌನವಾಗಿ ಕುಳಿತುಕೊಳ್ಳುವುದಾದ್ರೆ, ಸೌಲನ ಟೀಮಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಹಲ್ಲೆಲೂಯ. ನೋಡ್ರಿ, ಆ ಶಬ್ದವನ್ನ ಕೇಳುವಾಗ ದಾವೀದನ ಒಳಗಡೆ ಏನಂದ್ರೆ ಕುದೀತಾ ಇತ್ತದ. ಅವನ ಒಳಗಡೆ ಅಷ್ಟೇ ರೋಷ ಬರ್ತಾ ಇತ್ತು. ಹಲ್ಲೆಲೂಯ. ಆಗ ದಾವೀದನು ಹೋಗಿ ಆ ಕಡೆ ಈ ಕಡೆ ವಿಚಾರ ಮಾಡ್ತಾನೆ. ವಿಚಾರ ಮಾಡುವಾಗ ಅವನ ಅಣ್ಣಂದಿರು ಏನು ಹೇಳ್ತಾರೆ ಅವನಿಗೆ, ದಾವೀದನಿಗೆ, ನೀನಿನ್ನೂ ಏನಾಗಿದೀಯಾ? ಚಿಕ್ಕ ಹುಡುಗ ಆಗಿದೀಯಾ. ನಿನ್ನ ತುಂಟಾಟ ನಮಗೆ ಗೊತ್ತಿಲ್ವೋ? ನಿನಗ ಯುದ್ಧ ನೋಡ್ಬೇಕನ್ನೋ ಚಟ ಇದೆ. ಏನಿದೆ? ಯುದ್ಧ ನೋಡ್ಬೇಕನ್ನುವಂಥದ್ದು ಚಟ ಇದೆ ನಿನಗ. ಅದಕ್ಕೆ ನೀನು ಇಲ್ಲಿ ಓಡಿ ಬಂದಿದ್ಯಾ ಕುರಿಗಳನ್ನು ಬಿಟ್ಟು. ನೀನ್ ಸಣ್ಣ ಹುಡುಗ. ಹಲ್ಲೆಲೂಯ. ನಾವು ಎಷ್ಟೋ ದಿನ ಸೈನಿಕರಾಗಿ ಸೌಲನ ಕೈಯಲ್ಲಿ ನಾವು ಸೈನಿಕರಾಗಿದ್ದೇವೆ. ನನ್ನ ಹಾಗೆ ಎಷ್ಟೋ ಜನ ಇಲ್ಲಿ ಸೈನಿಕರಿದ್ದಾರೆ. ನಮ್ಮ ಕೈಯಿಂದಲೇ ಏನು ಮಾಡಕ್ಕಾಗ್ತಾ ಇಲ್ಲ. ಹಲ್ಲೆಲೂಯ. ಕುರಿಗಳನ್ನ ಕಾಯುವಂತ ನೀನೇನು ಮಾಡಕ್ಕಾಗ್ತೈತಿ?
ಸುಮ್ಮನೆ ಏನು ಮಾಡು, ಮನೆಗೆ ಹೋಗಿಬಿಡು. ನಿಮಗೆ ಯಾರಾದರೂ ಅಂದಿರ್ಬೋದು, ನೀನಿನ್ನೂ ಚಿಕ್ಕವನದೆಯಾ, ನಿನಗೇನು ಗೊತ್ತಿಲ್ಲ, ನೀನಿನ್ನೂ ಚಿಕ್ಕವಳದೆಯಾ, ನಿನಗೇನು ಗೊತ್ತಿಲ್ಲ. ಹಲ್ಲೆಲೂಯ. ನಾನು ಚಿಕ್ಕಂದಿನಿಂದ ಇದರಾಗಲೇ ತರಬೇತಿ ಹೊಂದಿದ್ದೇನೆ, ನಿನಗೇನು ಗೊತ್ತಿಲ್ಲ ಎಂಬುದಾಗಿ ನಿಮ್ಮನ್ನು ನೋಡಿ ಅನೇಕರು ಹೇಳ್ಬೋದು. ಹಲ್ಲೆಲೂಯ. ಅದಕ್ಕೆ ನೋಡ್ರಿ, ಮುಂದೆ ತಳ್ಳುವವರಿಗಿಂತಲೂ ಹಿಂದೆ ಜಗ್ಗುವವರು ಜಾಸ್ತಿ ಇರ್ತಾರಂತ. ಹಲ್ಲೆಲೂಯ. ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತೇಳಿ ಒಂದು ಹೆಜ್ಜೆ ಮುಂದಿಟ್ರ 10 ಜನ ಹಿಂದೆ ಜಗ್ತಾ ಇರ್ತಾರಂತ. ಹೋಗ್ಬೇಡ, ನಿನ್ನ ಕೈಲಿ ಆಗಂಗಿಲ್ಲ ಅದ, ನಿನಗೆ ನೀಗಂಗಿಲ್ಲ ಅದ, ನೀ ಮಾಡಂಗಿಲ್ಲ ಅದನ. ಹಲ್ಲೆಲೂಯ, ಹಲ್ಲೆಲೂಯ. ದಾವೀದನನ್ನ ಅವನ ವಯಸ್ಸಿನ ಮೇಲೆ ಅವನ ಸಾಮರ್ಥ್ಯವನ್ನು ಅಳಿತಾ ಇದ್ದಾರೆ. ಹಲ್ಲೆಲೂಯ. ಪ್ರೀತಿಯುಳ್ಳ ದೇವ್ರ ಮಕ್ಕಳೇ, ನೋಡ್ರಿ, ದಾವೀದನು ಚಿಕ್ಕವನಾಗಿರ್ಬೋದು, ಆದರೆ ದಾವೀದನಿಗೆ ಒಂದು ಮಾತ್ರ ಗೊತ್ತಿತ್ತು, ಏನಂದ್ರೆ ಹಲ್ಲೆಲೂಯ, ಎದುರಾಳಿಯನ್ನ ಹೇಗೆ ಜಯಿಸಬೇಕು, ಎದುರಾಳಿ ಮೇಲೆ ಹೇಗೆ ಜಯವನ್ನು ಹೊಂದಬೇಕು. ದಾವೀದನು ಯಾರ ಮೇಲೆ ನಂಬಿಕೆ ಇಟ್ಟಿದ್ದ ಅಂದ್ರೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ. ಹಲ್ಲೆಲೂಯ. ಶತ್ರು ಎಷ್ಟೇ ದೊಡ್ಡವನಾಗಿರ್ಬೋದು, ಸಮಸ್ಯೆ ಎಷ್ಟೇ ದೊಡ್ಡದಾಗಿರ್ಬೋದು, ಆದರೆ ನಾನು ನಂಬಿದಂತ ದೇವರು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯ. ಇದುವರೆಗೂ ನನ್ನನ್ನು ಎಲ್ಲ ಬಂಧನಗಳಲ್ಲಿ ಕಾಪಾಡುತ್ತಾ ಬಂದಂತ ದೇವರು ನನ್ನ ಜೊತೆಯಲ್ಲಿರುವಾಗ ಇಂಥ ಎಷ್ಟೇ ಗೋಲ್ಯಾತರು ಬಂದರೂ ನಾನು ಅವರನ್ನ ಜಯಿಸಬಲ್ಲೆ ಎಂಬುದಾಗಿ ದಾವೀದನು ನಂಬಿಕೆಯಿಂದ ಏನು ಮಾಡ್ತಾ ಇದ್ದಾನೆ, ಮುಂದೆ ಹೋಗ್ತಾ ಇದ್ದಾನೆ. ಸಮಸ್ಯೆಯನ್ನ ದೊಡ್ಡದಾಗಿ ನೋಡಬೇಡ್ರಿ, ನಿಮ್ಮ ವಯಸ್ಸನ್ನ ನೋಡಬೇಡ್ರಿ, ನಿಮ್ಮ ಸಾಮರ್ಥ್ಯವನ್ನು ನೋಡಬೇಡ್ರಿ. ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಆತುಕೊಳ್ಳುವುದಾದರೆ ನಿಮ್ಮ ಕೈಯಿಂದ ಏನು ಮಾಡೋಕ್ಕಾಗುವುದಿಲ್ಲ. ಹಲ್ಲೆಲೂಯ. ನಂಬಿದಂಥ ದೇವರನ್ನು ನಾವು ಏನು ಮಾಡಬೇಕು, ಆತುಕೊಳ್ಳಬೇಕು. ಯಾರನ್ನ ಆತುಕೊಳ್ಳಬೇಕು? ನಂಬಿದಂಥ ದೇವರನ್ನು ನಾವು ಏನು ಮಾಡಬೇಕು, ಆತುಕೊಳ್ಳಬೇಕು. ಆತನ ಮೇಲೆ ನಮ್ಮ ನಂಬಿಕೆ, ಆತನ ಮೇಲೆ ನಮ್ಮ ವಿಶ್ವಾಸ ಇರಬೇಕು. 2 ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಚನ. ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟೇವೆ. ಅಲ್ಲ, 2 ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಚನ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನ ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಆಮೆನ್. ಹಲ್ಲೆಲೂಯ. ನಾವು ನಂಬಿದಂತ ದೇವರು ಏನಾಗಿದ್ದಾರತ್ತ, ನಂಬಿಗಸ್ತರಾಗಿದ್ದಾರತ್ತ. ಯಾವುದರಲ್ಲಿ ಅವರು ನಂಬಿಗಸ್ತರಾಗಿದ್ದಾರೆ? ಕೆಡುಕನ ಕೈಗೆ ಸಿಕ್ಕದ ಹಾಗೆ. ಹಲ್ಲೆಲೂಯ. ನಮ್ಮನ್ನ ಕಾಪಾಡುವುದಕ್ಕೆ ಅವರು ಏನಾಗಿದ್ದಾರೆ, ನಂಬಿಗಸ್ತರಾಗಿದ್ದಾರೆ. ಅದಕ್ಕೆ ನಾವು ಕೀರ್ತನೆ 27 ಆಗಲೇ ಓದಿದ್ದೀವಿ. ಏನಂದ್ರೆ ಅದಕ್ಕೆ ದಾವೀದನ ಬರೆದಿದ್ದಾನೆ, ಏನಂದ್ರೆ ಹಲ್ಲೆಲೂಯ, ನನಗೆ ಎದುರಾಗಿ ಶತ್ರುಗಳು ಇಳಿದು ಬಂದರು ನಾನು ಏನು ಮಾಡೋದಿಲ್ಲ, ಭಯ ಪಡುವುದಿಲ್ಲ. ನನ್ನ ಪ್ರಾಣದ ಆಧಾರವು ಯಾರಾಗಿದ್ದಾರೆ? ಕರ್ತನಾಗಿದ್ದಾನೆ. ನನ್ನ ಪ್ರಾಣವನ್ನು ಕಾಪಾಡ್ತಾನೆ. ನನಗೆ ವಿರೋಧವಾಗಿ ಏನಂದ್ರೆ ದಂಡವೇ ಇಳಿದು ಬಂದರೂ ನಾನು ಏನು ಮಾಡೋದಿಲ್ಲ, ಭಯ ಪಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಏನಂದ್ರೆ ದೇವರು ನನ್ನನ್ನು ಕಾಪಾಡ್ತಾನೆ, ದೇವರು ನನ್ನನ್ನು ನಡೆಸ್ತಾನೆ, ದೇವರು ನನ್ನನ್ನು ರಕ್ಷಿಸ್ತಾನೆ, ದೇವರು ನನಗೆ ಜಯ ಕೊಡ್ತಾನೆ ಎಂಬುದಾಗಿ ನಂಬಿಕೆಯನ್ನ ಯಾರು, ದಾವೀದನು ಯಾರ ಮೇಲೆ ಇಟ್ಟಿದ್ದ? ದೇವರ ಮೇಲೆ ಇಟ್ಟಿದ್ದ. ಅದಕ್ಕೆ ಕೆಡುಕನ ಕೈಗೆ ಸಿಕ್ಕದಂತೆ ದೇವರು ಏನ್ ಮಾಡ್ತಾರತ್ತ, ಕಾಪಾಡ್ತಾರತ್ತ. ಹಲ್ಲೆಲೂಯ. ಕೀರ್ತನೆ 91ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಏನಂದ್ರೆ ಪರಾತ್ಪರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಯಾವಾಗಲೂ ಏನಾಗಿರ್ತಾರತ್ತ, ಸುರಕ್ಷಿತರಾಗಿರ್ತಾರತ್ತ. ಹಲ್ಲೆಲೂಯ. ನೋಡ್ರಿ, ಏನಾಗಿರ್ತಾರತ್ತ, ಸುರಕ್ಷಿತರ. ಯಾರ ಮೊರೆ ಹೋಗುವವರು? ಪರಾತ್ಪರನ ಮೊರೆ, ಯೆಹೋವನ ಮೊರೆ ಹೋಗುವವರು ಏನಾಗಿರ್ತಾರೆ? ಸುರಕ್ಷಿತರಾಗಿರ್ತಾರತ್ತ. ಹಾಗಾದ್ರೆ ಇವತ್ತು ನಾವು ಸುರಕ್ಷಿತರಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ನಾವು ಯಾರನ್ನ ಮೊರೆ ಹೋಗ್ತಾ ಇದ್ದೀವಿ? ದೇವರನ್ನ. ಗೋಲ್ಯಾತನಲ್ಲ. ಯಾರನ್ನ ಮೊರೆ ಹೋಗ್ತಾ ಇದ್ದೀವಿ? ದೇವರನ್ನ. ಹಾಗಾದ್ರೆ ಆ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ನಡೆಯುವಾಗ
ನಮ್ಮನ್ನ ದೇವರು ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡುವುದಕ್ಕೆ ಅವ್ರು ಏನಾಗಿದ್ದಾರೆ ಅಂದ್ರೆ ಶಕ್ತರಾಗಿದ್ದಾರೆ. ನಾವು ಪರಾತ್ಪರನ ಜೊತೆಯಲ್ಲಿ ಇರುವುದರಿಂದ ನಾವು ಯಾವಾಗಲೂ ಸುರಕ್ಷಿತರಾಗಿರುವಂತೆ ದೇವರು ನಮ್ಮನ್ನು ಏನ್ ಮಾಡ್ತಾರೆ, ಕಾಪಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ದಾವೀದನನ್ನ ಎಷ್ಟೇ ಹೀಯಾಳಿಸಿದರು, ಅವರ ಅಣ್ಣಂದಿರೇ ಅವನನ್ನು ಅಲ್ಲಗಳೆದರು, ಅವನ ವಯಸ್ಸಿನ ಮೇಲೆ ಅವನನ್ನು ಅಳೆದರು ಹೊರತಾಗಿ ಅವನ ನಂಬಿಕೆ, ಅವನ ಜ್ಞಾನ, ಅವನ ಸಾಮರ್ಥ್ಯದ ಮೇಲೆ ಅವನನ್ನು ಏನು ಮಾಡಲಿಲ್ಲ, ಗುರುತಿಸಲಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇವತ್ತು ನಾವು ಹೋರಾಟ ಮಾಡಬೇಕಂದ್ರೆ ಬರೇ ನಮಗೆ ಶರೀರ ಬಲವು ಸಾಲುವುದಿಲ್ಲ. ನಾವು ಬಲಹೀನರು, ಅನೇಕ ಸಾರಿ ನಾವು ಬಲಹೀನರಾಗಿ ಬಿಡುತ್ತೇವೆ. ಹಲ್ಲೆಲೂಯಾ. ನಮ್ಮ ಶರೀರ ಬಲದಿಂದ ನಾವು ಹೋರಾಟ ಮಾಡಿ ಜಯಿಸ್ತೀವಿ ಅಂದ್ರೆ ನಮಗೇನು ಜಯಿಸಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಆದರೆ ಯಾರ ಹೆಸರಿನ ಮೇಲೆ ನಾವು ಹೋಗಬೇಕು? ಯಾರ ಹೆಸರಿನ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವ್ರಿ? ದೇವರ ಮೇಲೆ, ಯೇಸು ಕ್ರಿಸ್ತನ ಹೆಸರಿನ ಮೇಲೆ. ಹಲ್ಲೆಲೂಯಾ. ನೋಡ್ರಿ, ಪರಲೋಕದಲ್ಲಿ ಭೂಲೋಕದಲ್ಲಿ ಇರುವವರು ಎಲ್ಲರೂ ಯಾರಿಗೆ ಅಡ್ಡ ಬೀಳ್ತಾರತ್ತ? ಯೇಸು ಕ್ರಿಸ್ತನಿಗೆ ಅಡ್ಡ ಬೀಳ್ತಾರತ್ತ. ಈ ದುರಾತ್ಮಗಳು ಸಹ ಯಾರಿಗೆ ಅಡ್ಡ ಬೀಳ್ತವೆ? ಯೇಸು ಕ್ರಿಸ್ತನಿಗೆ ಅಡ್ಡ ಬೀಳ್ತವೆ. ಆ ರಕ್ಷಕನನ್ನ ನಾವು ನಂಬಿದ್ದೇವೆ. ಹಾಗಾದ್ರೆ ನಮ್ಮ ಭರವಸೆ ಯಾರ ಮೇಲೆ? ಯೇಸುವಿನ ಮೇಲೆ. ನಮ್ಮ ನಂಬಿಕೆ, ನಮ್ಮ ಭರವಸೆಗೆ ಯಾರು ಆಧಾರವಾಗಿದ್ದಾರೆ? ಯೇಸು ಆಧಾರವಾಗಿದ್ದಾರೆ. ಎಲ್ಲ ಸಂದರ್ಭಗಳಲ್ಲಿ ಅವರು ನಮ್ಮನ್ನು ಏನ್ ಮಾಡ್ತಾರೆ? ಕಾಪಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಈಗ ನೋಡ್ರಿ, ಎರಡನೇದಾಗಿ ವಚನ ಓದ್ರಿ. ಅದೇ 1ನೇ ಸಮುವೇಲ. ದಾವೀದನು ಯಾರ ಮೇಲೆ ವಿಶ್ವಾಸವಿಟ್ಟಿದ್ದ? ದೇವರ ಮೇಲೆ ವಿಶ್ವಾಸವಿಟ್ಟಿದ್ದ. ದೇವರ ಹೆಸರಿನಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ? ಗೋಲ್ಯಾತನ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನ. ಎರಡನೇದಾಗಿ ನಾವು ನೋಡಿಕೊಳ್ಳೋಣ, 1ನೇ ಸಮುವೇಲ 37. ನನ್ನನ್ನು ಹಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು. ಸಾಕ್ರಿ. ಹಲ್ಲೆಲೂಯಾ. ಎದರಿಂದ ದೇವರವನನ್ನು ತಪ್ಪಿಸಿದನತ್ರಿ? ಸಿಂಹಗಳಿಂದಲೂ ಮತ್ತು ಕರಡಿ ಕೈಗಳಿಂದಲೂ ದೇವರು ನನ್ನನ್ನು ಏನ್ ಮಾಡಿದ್ದಾನೆ? ತಪ್ಪಿಸಿದ್ದಾನೆ. ಅಂದ್ರೆ ದಾವೀದನು ಹಿಂದೆ ದೇವರವನ ಜೀವಿತದಲ್ಲಿ ಮಾಡಿದಂತ ಅದ್ಭುತಗಳನ್ನ ಏನ್ ಮಾಡ್ತಾ ಇದ್ದಾನಂದ್ರೆ ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದಾನೆ. ಈ ಗೋಲ್ಯಾತನು 6.5 ಫೂಟ್ ಇರಬಹುದು. ಹಲ್ಲೆಲೂಯಾ. ಇವನಿಗೆ ಸಾಮರ್ಥ್ಯ ಇರಬಹುದು, ಇವನ ದನಿ ದೊಡ್ಡದಾಗಿರ್ಬೋದು, ಇವನ ಶರೀರ ಆಕಾರದಲ್ಲಿ ಇವನು ದೈತನ ಹಾಗೆ ಇರಬಹುದು. ಹಲ್ಲೆಲೂಯಾ. ಆದರೆ ಕರಡಿ ಸಿಂಹದಷ್ಟೇ ಏನು ಇವನು ಕೆಟ್ಟವನಲ್ಲ. ಇವನಿಗಿಂತಲೂ ಕ್ರೂರವಾದ ಪ್ರಾಣಿಗಳು ಯಾವುದು? ಕರಡಿ, ಸಿಂಹಗಳು. ಹಲ್ಲೆಲೂಯಾ. ಅದರ ಕೈಯಿಂದಲೇ ದೇವರು ನನ್ನನ್ನು ತಪ್ಪಿಸಿದಾನಂತಂದ್ರೆ ಈ ಗೋಲ್ಯಾತನ ಕೈಯಿಂದಲೂ ಸಹ ದೇವರು ನನ್ನನ್ನು ಏನ್ ಮಾಡ್ತಾನೆ? ತಪ್ಪಿಸ್ತಾನೆ. ಎಷ್ಟು ಅದ್ಭುತ ಮಾಡಿರ್ತಾನೆ ದೇವ್ರ ಹಿಂದೆ. ಈಗ ಒಂದು ಶೋಧನೆ ಬಂದ್ರ ಅಳ್ಕೋತ್ ಕೂತ್ ಬಿಡುದು. ಎಲ್ಲಿ ದೇವ್ರಿದಾನ್ರಿ? ಎಲ್ಲಿ ಪ್ರಾರ್ಥನೆ ಕೇಳ್ತಾನ್ರಿ? ದೇವರಿದ್ರ ನನಗ್ಯಾಕಿಂತ ಶೋಧನೆ ಬರ್ತಿತ್ರಿ? ಹಾಗಾದ್ರೆ ಹಿಂದೆ ದೇವರು ಏನು ಅದ್ಭುತ ಮಾಡೇ ಇಲ್ಲ. ಕೊರೋನಾದಾಗ ಎಂತೆಂತ ಗಿರೇಕ್ಗಳು ಅದು, ಆದ್ರೆ ದೇವ್ರು ಇದುವರೆಗೂ ಕಾಪಾಡಿದಾನೆ ಇಲ್ರಿ? ಹೋಗುವಾಗಲೂ ಬರುವಾಗಲೂ ಎಲ್ಲ ಸಮಯದಲ್ಲಿ ದೇವರು ಕಾಪಾಡಿದಾನೆ. ಎಲ್ಲ ಆಪತ್ತುಗಳಿಂದ ದೇವರು ಬಿಡಿಸುತ್ತಾ ಬಂದಿದ್ದಾನೆ. ಸಾಲದ ಸಮಸ್ಯೆಗಳಿಂದ ದೇವರು ಬಿಡಿಸುತ್ತಾ ಬಂದಿದ್ದಾನೆ. ಹಾಗಾದ್ರೆ ಈಗ ಬಂದಂತ ಒಂದು ಸಣ್ಣ ಶೋಧನೆಯಿಂದ ದೇವರು ಬಿಡಿಸಕ್ಕಾಗಂಗಿಲ್ಲ? ಬಿಡಿಸ್ತಾನೆ. ಆದರೆ ನಮಗೇನಿಲ್ಲ, ನಂಬಿಕೆ ಇಲ್ಲ. ಹಿಂದೆ ಮಾಡಿದೆಲ್ಲ ಒಳ್ಯಾಗ ಹುಣಚಿಯನ್ನ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಯಾರು ನೋಡ್ತಾ ಇಲ್ಲ? ದೇವರು ನೋಡ್ತಾ ಇಲ್ಲ. ದೇವರನ್ನ ನೆನಪು ಮಾಡಿಕೊಳ್ತಾ ಇಲ್ಲ. ಆತನ ಅದ್ಭುತಗಳನ್ನು ನೆನೆಸ್ತಾ ಇಲ್ಲ. ಹಲ್ಲೆಲೂಯಾ. ಆದರೆ ದಾವೀದನ ಜೀವಿತದಲ್ಲಿ ಇರಬೇಕಾದಂತ ಒಂದು ಪ್ರಾಮುಖ್ಯವಾದ ಗುಣ ಏನ್ ನೋಡ್ತಾ ಇದ್ದೀವಿ ಅಂದ್ರೆ, ದಾವೀದನು ದೇವರು ಮಾಡಿದ ಪ್ರತಿ ಒಂದೊಂದು ಅದ್ಭುತಗಳನ್ನ ಆತನು ನೆನಪು ಮಾಡಿಕೊಳ್ತಾ ಇದ್ದ. ಆ ಅದ್ಭುತಗಳನ್ನ ಧ್ಯಾನಿಸ್ತಾ ಇದ್ದ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾದರೆ ಹಿಂದೆ ಎಲ್ಲಾ ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಾನಂದ್ರೆ, ನಮ್ಮನ್ನು ಬಿಡಿಸುತ್ತಾ ಬಂದಿದ್ದಾನಂದ್ರೆ, ಈಗಲೂ ಸಹ ಕಾಪಾಡಲು ಆತನು ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ.
ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವು ಆತನು ಹಾಗೆ ಇರುವಂತ ದೇವರಾಗಿದ್ದಾನೆ, ಮಾರ್ಪಡದೆ ಇರುವಂತ ದೇವರು. ಈ ಲೋಕದಲ್ಲಿ ಅನೇಕ ಬರ್ತಾವ, ಬರ್ಬಸ್ ಹೋಗಿಬಿಡ್ತಾವ. ಯೇಸು ಹಂಗಲ್ಲ, ನಿರಂತರನಾದ ದೇವರು, ಆದಿಯು ಅಂತ್ಯವಾಗಿರುವಂತ ದೇವರು. ಹಲ್ಲೆಲೂಯಾ. ಹಾಗಾದ್ರೆ ಎಲ್ಲ ಸಂದರ್ಭಗಳಲ್ಲಿ ಆತನ ಕಾಪಾಡುವುದಕ್ಕೆ ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಸೌಲನಿಗೆ ದಾವೀದನು ಹೇಳ್ತಾ ಇದ್ದಾನೆ ಏನಂದ್ರೆ, ನನ್ನ ದೇವರು, ಅಯ್ಯ ಅರಸನೇ, ನನ್ನ ದೇವರು ಏನ್ ಮಾಡಿದ್ರು ಗೊತ್ತಾ? ನನ್ನ ತಂದೆ ಕುರಿಗಳನ್ನ ಕಾಯ್ತಾ ಇರಬೇಕಾದ್ರೆ, ನಾನು ಅಡವಿಯಲ್ಲಿ ಒಬ್ಬನೇ ಇರಬೇಕಾದ್ರೆ, ಕುರಿಗಳನ್ನು ಮೇಯಿಸ್ತಾ ಇರಬೇಕಾದ್ರೆ ಎಷ್ಟೋ ಸಾರಿ ನನ್ನ ಕುರಿ ಮರಿಗಳನ್ನು ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಸಿಂಹಗಳು ಅನೇಕ ಸಾರಿ ಬಂದಿದ್ದವು, ಕರಡಿಗಳು ಅನೇಕ ಸಾರಿ ಬಂದಿದ್ದವು. ಹಲ್ಲೆಲೂಯಾ. ನಾನು ಏನ್ ಮಾಡ್ತಾ ಇದ್ದೆ? ಸಿಂಹ ಬತ್ತು ಅಂತೇಳಿ ಓಡಿ ಹೋಗಲಿಲ್ಲ, ಕರಡಿ ಬತ್ತು ಅಂತೇಳಿ ಓಡಿ ಹೋಗಲಿಲ್ಲ. ಅದರ ಬೆನ್ನಟ್ಟಿ ಹೋಗಿ ಅದರ ಬಾಯಿ ಒಳಗಡೆ ಇರುವಂತ ಮರಿಯನ್ನ ಏನ್ ಮಾಡ್ತಾ ಇದ್ದೇನೆ? ಕಿತ್ತುಕೊಂಡು ಬರ್ತಾ ಇದ್ದೇನೆ. ಒಂದು ವೇಳೆ ಆ ಸಿಂಹ ತಿರುಗಿ ನನ್ನ ಮೇಲೆ ಬಂದ್ರೆ ನಾನು ಏನು ಮಾಡ್ತಾ ಇದ್ದೆ ಅಂದ್ರೆ ಅದರ ಗಡ್ಡವನ್ನ ಜಗ್ಗಿ ಅದನ್ನ ಬಡಿದು ಏನ್ ಮಾಡ್ತಾ ಇದ್ದೆ? ಕೊಂದು ಬಿಡ್ತಾ ಇದ್ದೆ. ಹಲ್ಲೆಲೂಯಾ. ಹಾಗಾದ್ರೆ ಆ ಸಿಂಹಕ್ಕಿರುವಂತ ಹಲ್ಲುಗಳು, ಆ ಸಿಂಹಕ್ಕಿರುವಂತ ಉಗುರುಗಳು, ಹಲ್ಲೆಲೂಯಾ, ಅಂತ ಉಗುರುಗಳಿಂದಲೇ ನನ್ನ ದೇವರು ಕಾಪಾಡಿದನಂದ್ರೆ ಈ ಗೋಲ್ಯಾತನಿಂದಲೂ ಸಹ ದೇವರನ್ನ ಏನ್ ಮಾಡ್ತಾನೆ? ಹಲ್ಲೆಲೂಯಾ. ಎಷ್ಟು ಜನ ಅದಕ್ಕೆ ಸೋಂಡ್ ಬರುವಲ್ಲ. ಊಟ ಮಾಡಿ ಬಂದವರೇ ಸ್ವಲ್ಪ. ಹಲ್ಲೆಲೂಯಾ. ಏನ್ರಿ ಅಂತ ವಾಕ್ಯ ಕೊಡ್ತಾ ಇದ್ದಾನೆ ಕರ್ತನು. ನೀವು ನೋಡಿದ್ರೆ ಒಳಗೆ ನಾನಾ ಹೋಗ್ತಾ ಇರು, ಬಾಯಾಗ ನಾನಾ ಹೋಗ್ತಾ ಇರ್ಬೇಕು. ದೇವರು ನಮ್ಮನ್ನು ಕಾಪಾಡ್ತಾನ್ರಿ. ಮರಿಬೇಡ್ರಿ. ದೇವರು ಮಾಡಿದ ಅದ್ಭುತಗಳನ್ನ ಏನ್ ಮಾಡ್ಬೇಡ್ರಿ? ಮರಿಬೇಡ್ರಿ. ಎಷ್ಟೋ ರೋಗಗಳು ಬಂದು ಹೋಗಿದಾವ. ಏನ್ ರೋಗ ಬರಲ್ದಾನೆ ಇದ್ ನಾನು? ಅದ್ರಾಗ ದೇವ್ರು ಕಾಪಾಡಿದಾನ ಇಲ್ಲೋ? ಎಷ್ಟೋ ಸಾಲದ ಸಮಸ್ಯೆಗಳು ಬಂದು ಹೋಗಿದಾವ. ಏನು ಸಾಲ ಬರಲ್ದಂಗೆ ಏನು ನಮ್ಮ ಅಪ್ಪ ರಾಜ ಇದ್ದ? ಅದ್ರಾಗ ದೇವ್ರು ಕಾಪಾಡಿದಾನ ಇಲ್ಲೋ? ಕಾಪಾಡಿದಾನ. ಎಷ್ಟೋ ಸಾರಿ ಬೀದಿ ದಾರಿಯಿಂದ ಹೋಗ್ತಾ ಇರಬೇಕಾದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ಗಳು ಎದುರಾಗಿದ್ದವು. ಅದರಲ್ಲಿ ದೇವರು ಕಾಪಾಡಿದಾನೆ ಇಲ್ಲೋ? ಕಾಪಾಡಿದಾನೆ. ಹಾಗಾದ್ರೆ ಈಗ ಬಂದ ಸಮಸ್ಯೆಯಿಂದ ದೇವರು ಕಾಪಾಡುವುದಿಲ್ಲವೋ? ಕಾಪಾಡ್ತಾನೆ. ಆ ನಂಬಿಕೆ ನಮ್ಮ ಒಳಗಡೆ ಇರಬೇಕು. ಸೈತಾನನು ನಮ್ಮ ನಂಬಿಕೆಯನ್ನು ಕೆಡಿಸಬೇಕು ಎಂಬುದಾಗಿ, ನಮ್ಮ ವಿಶ್ವಾಸವನ್ನು ಕೆಡಿಸಬೇಕು. ಹೇಗಾದರೂ ಮಾಡಿ ರಕ್ಷಣೆ ಮಾರ್ಗದಿಂದ ಇವರನ್ನ ಮತ್ತೆ ಹಿಂದೆ ನನ್ನ ವಶದಲ್ಲಿ ತೆಗೆದುಕೊಳ್ಳಬೇಕು. ಇವರು ಹೇಗೂ ದೇವರ ಹತ್ರ ಹೋಗಬಾರ್ದು, ಇವರು ಹೇಗೂ ದೇವರನ್ನ ಆರಾಧಿಸಬಾರ್ದು ಎಂಬುದಾಗಿ ಆತನು ನಿರಂತರ ಆತನ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ನಿಮ್ಮ ನಂಬಿಕೆಯನ್ನ ಏನ್ ಮಾಡಬಾರ್ದು? ಬಿಡಬಾರದು. ದೇವರು ನಿಮಗೆ ಕೊಟ್ಟ ನಂಬಿಕೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು, ಹಲ್ಲೆಲೂಯಾ, ಇದುವರೆಗೂ ಮಾಡಿದ ಒಂದೊಂದು ಅದ್ಭುತಗಳನ್ನು ನೆನೆಸುತ್ತಾ ಮುಂದೆ ನಾವು ಯಾರು ನೋಡಬೇಕು? ಯೇಸುವನ್ನ ನೋಡಬೇಕು. ಹಲ್ಲೆಲೂಯಾ. ಯೇಸುವನ್ನ ನೋಡುವಾಗ ಮಾತ್ರ ನಮಗೆ ಜಯ ಸಿಗುತ್ತದೆ. ಗೋಲ್ಯಾತನನ್ನು ನೋಡಿದರೆ ಜಯ ಸಿಗುವುದಿಲ್ಲ. ಹಲ್ಲೆಲೂಯಾ. ದಾವೀದನು ಗೋಲ್ಯಾತನನ್ನು ನೋಡಲಿಲ್ಲ. ಯಾರು ನೋಡ್ತಾ ಇದ್ದಾನೆ? ಸರ್ವಶಕ್ತನಾದ ದೇವರನ್ನು ನೋಡ್ತಾ ಇದ್ದಾನೆ. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ದೇವರನ್ನು ನೋಡ್ತಾ ಇದ್ದಾನೆ. ಆತನ ಮುಂದೆ ಯಾವ ಸಮಸ್ಯೆಯು ದೊಡ್ಡದಲ್ಲ, ಆತನ ಮುಂದೆ ಯಾವ ವ್ಯಕ್ತಿಯು ದೊಡ್ಡವನಲ್ಲ. ನನ್ನ ದೇವರು ಸಮಸ್ತವನ್ನ ಸೃಷ್ಟಿ ಮಾಡಿದ ದೇವರೇ, ಆತನು ದೊಡ್ಡವನಾಗಿದ್ದಾನೆ. ಸರ್ವದರಲ್ಲಿ ನನಗೆ ಜಯ ಕೊಡುತ್ತಾನೆ, ಸರ್ವದರಲ್ಲಿ ನನಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ದಾವೀದನು ನಂಬಿಕೆಯಿಂದ ಗೋಲ್ಯಾತನಿಗೆ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದಾವೀದನ ಜೊತೆ ಗೋಲ್ಯಾತನು ಯುದ್ಧ ಮಾಡಬೇಕಾದ್ರೆ ಹೆಂಗ್ ಬರ್ತಾ ಇದ್ದಾನತ್ರಿ? ಕತ್ತಿ, ಬರ್ಚಿಗಳು. ಹಲ್ಲೆಲೂಯಾ. ಅವನ ಕೈಯಲ್ಲಿ ಏನೇನಿತ್ತು? ಗೋಲ್ಯಾತನ ಕೈಯಲ್ಲಿ ಕತ್ತಿ ಮತ್ತು ಬರ್ಚಿಗಳು ಇದ್ದು ಅಂತ. ತಲೆ ಮೇಲೆ ಒಂದು ದೊಡ್ಡ ಕಿರೀಟ ಇಟ್ಕೊಂಡಾನ, ಎದೆ ಕೌಚ ಹಾಕೊಂಡಿದಾನ, ಕೈಯಾಗ ಕತ್ತಿ ಹಿಡ್ಕೊಂಡಾನ. ಆಚೆ ಕಡೆ 4 ಜನ, ಈಚೆ ಕಡೆ 4 ಜನ ಗೋಲ್ಯಾತನ ಸಂಗಡ ನಡೀತಾ ಇದಾರ. ಇವನೇನು ಆನೆ ಬಂದಂಗ ಬರ್ತಾ ಇದ್ದಾನ, ದೊಡ್ಡ ಚೀರಾಡ್ಕೋತ ಕೂಗ್ಯಾಡ್ಕೋತ. ಆದ್ರೆ ದಾವೀದ ಅವನನ್ನು ಗುಬ್ಬಿ ಹಂಗ ನೋಡಿದ. ಸೌಲನ್ ಟೀಮ್ ಏನ್ ಮಾಡ್ತಾ ಇತ್ತು? ಗೋಲ್ಯಾತನನ್ನ ಆನೆ ಹಂಗ ನೋಡ್ತಾ ಇತ್ತು.
ಹಲ್ಲೆಲೂಯಾ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ರು, ಆನೆ ಬಂತು ಆನೆ ಅಂತೇಳಿ ಏನು ಮಾಡ್ತಾ ಇದ್ರು, ಓಡಿ ಹೋಗ್ತಾ ಇದ್ರು. ಆದರೆ ದಾವಿದ ಗೋಲ್ಯಾತನನ್ನ ಆನೆಯಾಗಿ ನೋಡಲಿಲ್ಲ. ಅವನು ಏನು ಮಾಡಿದ ಅಂದ್ರೆ ಒಂದು ಸಣ್ಣ ಗುಬ್ಬಿಯಾಗಿ ನೋಡಿದ. ಹಲ್ಲೆಲೂಯಾ. ಆಗಿನ ಪದ್ಧತಿ ಪ್ರಕಾರ ಗುಬ್ಬಿ ಹೊಡೋದಕ್ಕೆ ಏನಿರ್ತಿದ್ವು, ಗುಬ್ಬಿ ಹೊಡ್ಯಕ್ಕೆ ಏನು ಯೂಸ್ ಮಾಡ್ತಾ ಇದ್ರು, ಕಲ್ಲಲ್ಲ ಕವನಿ. ಕವನಿ ನೋಡಿರಿ, ಕವನ್ಯಾಗ ಕಲ್ಲಿಟ್ಟು ಹಿಂಗೆ ಗರ 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 ತಿರುವಿ ಬೀಸ್ಬಿಡ್ತಿದ್ರು ನೋಡ. ಉಗಿದಿರಿ ಯಾರಾದರೂ ಕವನಿ ಕಲ್ಲ? ನೀವು ನೋಡೇ ಎಲ್ಲಿ ಉಗಿತೀರಿ? ನಿಮ್ಮನ್ನ ಯಾರು ಉಗಿದ್ರೆ ಸಾಕಾಗಿತ್ತು. ನಾವು ಉಗಿದಿದ್ದೀವಿ ಸಣ್ಣವ್ರಿದ್ದಾಗ. ಈ ಜೋಳದ ಸುಗ್ಗಿ ಬಂತಂದ್ರ ಏನು ಮಾಡ್ತಾ ಇದ್ರಂದ್ರ, ಹೊಲದಾಗ ಒಂದು ದೊಡ್ಡ ಅಂಟ ಹಾಕಿ ಅದ್ರ ಮ್ಯಾಲ ನಿಂತು ಅದರ ಒಂದು ಡಬ್ಬ್ಯಾಗ ಒಂದು ಬುಟ್ಟ್ಯಾಗ ಸಣ್ಣ 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 ಕಲ್ಲು ತುಂಬಿಡೋದು, ಅದನ್ನು ಹೋಗಿ ಅದ್ರ ಮ್ಯಾಗ ಇಡೋದು. ಹಲ್ಲೆಲೂಯಾ. ಆಮ್ಯಾಗ ಕೈಯಾಗ ಒಂದು ಕವಲಿ. ಯಾಕಂದ್ರೆ ಕೈಲೇ ಎಷ್ಟು ದೂರ ಹೋಗಿತ್ತೀರಿ ನೀವು, ಕೈಲೇ ಕಲ್ಲು ಹೋದ್ರೆ ದೂರ ಹೋಗಂಗಿಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ರಂದ್ರೆ ಕವನಿ ಉಪಯೋಗಿಸ್ತಾ ಇದ್ರು. ಆ ಕವನ್ಯಾಗ ಕಲ್ಲು ಹಾಕಿ ಹಿಂಗೆ ಸುತ್ತರಿಗೆ ಒಂದು ಮುಂದೆ ಒಂದು ಕಸಿ ಹಿಡಿದು ಹಿಂದೆ ಒಂದು ಬಳ್ಳಿಗೆ ಹಾಕೊಳ್ಳೋದು. ಆ ಮುಂದಿಂದ ಏನು ಮಾಡೋದು, ಹಿಂಗೆ ಜೋರ ಸುತ್ತರಿಗೆ ಬಿಟ್ಟು ಬಿಡೋದು. ಅದು ಕಲ್ಲು ಸೀದಾ ಹೋಗಿ ಎಲ್ಲಿ ಗುಬ್ಬಿಗಳು ಕೂತಿರ್ತಿರಲ್ಲ ಅಲ್ಲೇ ಹೋಗಿ ಬಿದ್ದು ಅವತ್ತನ್ನು ಎಲ್ಲ ಎಬ್ಬಿಸ್ಬಿಡ್ತಿರ್ತದ. ಹಲ್ಲೆಲೂಯಾ. ದಾವಿದನು ಆ ಗೋಲ್ಯಾತನು ಖಡ್ಗ ಕತ್ತಿ ಬರ್ಚಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಆದರೆ ದಾವಿದನು ಮಾತ್ರ ಅವುಗಳನ್ನು ಯಾವುದನ್ನು ಉಪಯೋಗಿಸಲಿಲ್ಲ. ದಾವಿದನು ಹೇಳ್ತಾನೆ, ನನ್ನ ಹತ್ರ ಇರುವುದು ಒಂದೇ ಒಂದು ಖಡ್ಗ. ಹಲ್ಲೆಲೂಯಾ. ಹೇಳ್ರಿ, ಎಲ್ಲರೂ ಹೇಳ್ರಿ, ನನ್ನ ಹತ್ರ ಇರುವುದು ಒಂದೇ ಒಂದು ಖಡ್ಗ. ಆ ಖಡ್ಗ ಯಾವುದಂದ್ರೆ ಹಲ್ಲೆಲೂಯಾ, ಯೇಸು ನಾಮ. ನನ್ನ ದೇವರ ನಾಮದಲ್ಲಿ ನಾನು ಬರ್ತೀನಿ, ಬಾರ್ಲೆ ಗೋಲ್ಯಾತನೇ. ಆತನ ಹೆಸರೇ ನನಗೆ ಖಡ್ಗ, ಆತನ ಹೆಸರೇ ನನಗೆ ಆಶ್ರಯ ಕವಚ, ಆತನ ಹೆಸರೇ ನನ್ನ ಗುರಾಣಿ. ನಾನು ಯುದ್ಧ ಮಾಡಬೇಕಾದ್ರೆ ಬೇರೆ ಏನು ತೆಗೆದುಕೊಂಡು ಬರುವುದಿಲ್ಲ, ನನ್ನ ದೇವರ ಹೆಸರಿನ ಮೇಲೆ ಬರ್ತೇನೆ. ಹಲ್ಲೆಲೂಯಾ. ನೋಡ್ರಿ, ದಾವಿದ 5 ಕಲ್ಲುಗಳನ್ನು ಆರಿಸಿಕೊಂಡತ್ತ. ಎಷ್ಟು ಕಲ್ಲುಗಳನ್ನ? 5 ಕಲ್ಲುಗಳನ್ನು ಆರಿಸಿಕೊಂಡ. ಅವನು ಮೊದಲೇ ಕುರಿ ಕಾಯುವಂತ ವ್ಯಕ್ತಿ. ಅವನ ಸೊಂಟಕ್ಕೆ ಏನು ಸುತ್ತಕೊಂಡಿದ್ದ? ಕವನಿ ಸುತ್ತಕೊಂಡಿದ್ದ. ಹಲ್ಲೆಲೂಯಾ. ಈ ಸೌಲನ ಖಡ್ಗ, ಈ ಸೌಲನ ಕತ್ತಿ, ಹಲ್ಲೆಲೂಯಾ, ಇವನ ಏನಾದ್ರ ಕವಚ, ಗುರಾಣಿ, ಇದು ಯಾವುದು ನನಗೆ ಬೇಡ ಅಂತ ಹೇಳಿದವನು. ಈ ಕವನಿ ಒಂದೇ ಸಾಕು, ನನ್ನ ಕೈಯಲ್ಲಿರುವಂಥ ಈ ಕೋಲು ಒಂದೇ ಸಾಕು. ಎಷ್ಟು ಕಲ್ಲು ಆರಿಸಿಕೊಂಡತ್ತ? 5 ಕಲ್ಲ. ಆದರೆ ಗೋಲ್ಯಾತನನ್ನ ಕೊಲ್ಲುವುದಕ್ಕೆ ಆತನು ಉಪಯೋಗಿಸಿದ್ದು ಎಷ್ಟು ಕಲ್ಲ ಅಂದ್ರೆ ಒಂದೇ ಒಂದು ಕಲ್ಲ. ಇನ್ನು ಎಷ್ಟು ಬಾಕಿ ಉಳಿತು? 4. ಅರೇ, 40 ದಿನದಿಂದ ಚಿರಿಯಾಡ್ತಾ ಇದ್ದಾನ, 40 ದಿನದಿಂದ ಹೀಯಾಳಿಸ್ತಾ ಇದ್ದಾನ, 40 ದಿನದಿಂದ ಕೂಗಾಡ್ತಾ ಇದ್ದಾನ. ಹಲ್ಲೆಲೂಯಾ. ಎಷ್ಟು ದಿನ ಇವರು ಹಂಗ ನೋಡ್ಕೋತಾನೆ ಇದ್ದಾರ. ಆದ್ರೆ ದಾವಿದನಿಗೆ 1 ದಿನ ಅದನ್ನು ಸಹಿಸ್ಕೊಳ್ಳಕ್ಕಾಗಲಿಲ್ಲ. ಎಷ್ಟು ದಿನ? 1 ದಿನಾನು ಅವನಿಗೆ ಸಹಿಸ್ಕೊಳ್ಳಕ್ಕಾಗಲಿಲ್ಲ. ಯುದ್ಧ ನಡೆಯುವಂತ ಸಮಯದಲ್ಲೇ ದಾವಿದನಲ್ಲಿ ಬಂದಿದ್ದಾನೆ. ತಾನು ತೆಗೆದುಕೊಂಡು ಬಂದಂಥದ್ದು ಎಲ್ಲವನ್ನ ಗಾಡಿ ಹತ್ರ ಇಟ್ಟಿದ್ದಾನೆ. ಸೀದಾ ಯುದ್ಧ ನಡೆಯುವಂಥ ಸ್ಥಳದಲ್ಲಿ ಹೋಗಿದ್ದಾನ. ಆ 2-3 ಶಬ್ದವನ್ನ ಗೋಲ್ಯಾತನಿಂದ ಕೇಳಿದಾನ. ಅಷ್ಟಕ್ಕ ಬೆಂಕಿ ಹತ್ಕೊಂಡ್ಬಿಟ್ಟೈತಿ ಒಳಗೆ. ಎಷ್ಟು ಜನರಿಗೆ ಬೆಂಕಿ ಐತೈತಿ? ಹಲ್ಲೆಲೂಯಾ. ಬೆಂಕಿ ಅಂದ್ರೆ ಯಾವ ಬೆಂಕಿ? ಪರಿಶುದ್ಧಾತ್ಮನ ಬೆಂಕಿ. ಅದು ಇದ್ದವರು ಸುಮ್ಮಕೊಂಡ್ರಂಗಿಲ್ಲ. ಪರಿಶುದ್ಧಾತ್ಮನ ಬೆಂಕಿ ಯಾರು ಹೊಂದಿಕೊಂಡಿರ್ತಾರಲ್ಲ ಅವ್ರು ಸುಮ್ಮಕೊಂಡ್ರಂಗಿಲ್ಲ. ಅವ್ರು ಯಾರಿಗೂ ಭಯ ಪಡುವುದಿಲ್ಲ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಅಭಿಷೇಕವನ್ನ ಹೊಂದಿಕೊಂಡವರು, ದೇವರ ಅನುಭವಗಳನ್ನು ಅನುಭವಿಸಿದವರು, ದೇವರ ಅದ್ಭುತಗಳನ್ನು ಸವಿದವರು, ಅವರು ಎಂದಿಗೂ ಸುಮ್ಮಕೊಂಡಿರುವುದಿಲ್ಲ, ಯಾರಿಗೂ ಭಯ ಪಡುವುದಿಲ್ಲ. ಅವರು ಯಾವಾಗಲೂ ಮುಂದೋಗುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ದಾವಿದನು ಒಂದೇ ಒಂದು ಕಲ್ಲನ್ನು ಬೀಸ್ತಾನೆ. ಯಾರಿಗೆ? ಗೋಲ್ಯಾತನಿಗೆ. ಸೀದಾ ಕಲ್ಲು ಹೋಗಿ ಗೋಲ್ಯಾತನಿಗೆ ಎಲ್ಲಿ ಬಡಿತು? ಅವನ ಹನಿಗೆ ಬಡಿತತ್ತ. ಎಲ್ಲಿ ಬಡಿತ್ರೆ? ಹನಿಗೆ. ನೋಡ್ರಿ, ತಲೆ ಮ್ಯಾಗ ಕಿರೀಟ ಹಾಕೊಂಡಿದಾನ, ಎದೆಗೆ ಕವಚ ಹಾಕೊಂಡಿದಾನ,
ಕಾಲುಗಳಿಗೆ ಹಾಕೊಂಡಿದ್ದಾನ, ಕೈಗಳಿಗೆ ಹಾಕೊಂಡಿದ್ದಾನ. ಒಂದು ಕೈಯಲ್ಲಿ ಹಿಂಗ ಅದು ಏನ ಗುರಾಣಿ ಹಿಡಿದಿದ್ದಾನ, ಒಂದು ಕೈಯಲ್ಲಿ ಕತ್ತಿ ಹಿಡಿದಿದ್ದಾನ, ಎಲ್ಲ ಕಡೆ ಪ್ಯಾಕ್. ಅಷ್ಟು ತನ್ನನ್ನು ತಾನು ಏನ್ ಮಾಡಿದಾನ, ಸುರಕ್ಷೆ ಮಾಡ್ಕೊಂಡಿದ್ದಾನ. ಹಲಲುಯ. ಆದ್ರೆ ಕುಲ್ಲ ಇರುವಂತ ಸ್ಥಳ ಯಾವ್ದಿತ್ತು? ಹಣೆ. ಆತನ ಮುಖಕ್ಕೇನು ಹಾಕೊಂಡಿಲ್ಲ ಅವನು. ಹಾಗಾದ್ರೆ ದಾವಿದನು ಗುರಿ ಎಲ್ಲಿಟ್ಟಿದ್ದಾನೀಗ? ಗೋಲ್ಯಾತನ ಹನಿಗೆ ಗುರಿ ಇಟ್ಟಿದ್ದಾನ. ಹಲಲುಯ. ಅದರ ಒಳಗಡೆ ಒಂದು ಮೊದಲನೇ ಕಲ್ಲು ಹಾಕಿ ಬೀಸಿ ಅದನ್ನ ಉಗಿಯುವಾಗ ಸೀದಾ ಆ ಕಲ್ಲು ಹೋಗಿ ಗೋಲ್ಯಾತನ ಹಣೆ ಒಳಗಡೆ ಸೇರಿಕೊಟ್ಟು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟತಿ. ಹಲಲುಯ. ಹಾಗಾದ್ರೆ ಗೋಲ್ಯಾತನಿಗೆ ಕಲ್ಲು ಹಣೆಗೆ ಬಡದಾಗ ಅವನು ಅಂಗಾತು ಬೀಳಬೇಕು, ಡಬ್ ಬೀಳಬೇಕು? ಡಬ್ ಹೆಂಗ್ ಬೀಳಬೇಕು? ಹೆಂಗ್ ಬೀಳ್ಬೇಕು? ಅವನು ಅಂಗಾತು ಬೀಳಬೇಕು. ಆದ್ರೆ ಗೋಲ್ಯಾತ ಹೆಂಗ್ ಬಿದ್ದು ಗೊತ್ತ್ರಿ? ದಾವಿದನ ಮುಂದೆ ಡಬ್ ಬಿದ್ದತ್ತ. ಹಲಲುಯ. ಅದಕ್ಕೆ ದಾವಿದನ ಬರಿತಾನೆ ಏನಂದ್ರೆ, ನೀನು ನನ್ನ ಶತ್ರುಗಳ ಮುಂದೆ ನನಗೋಸ್ಕರವಾಗಿ ಏನ್ ಮಾಡ್ತೀಯ? ನೀನು ಔತಣ ಸಿದ್ಧಪಡಿಸುತ್ತೀಯ. ಹಲಲುಯ. ನನ್ನ ಶತ್ರುಗಳನ್ನ ನನ್ನ ಕಾಲ ಕೆಳಗಡೆ ಹಾಕಿ ನೀನು ಏನ್ ಮಾಡ್ತೀಯ? ತುಳಿಸುತ್ತೀಯ ಎಂಬುದಾಗಿ. ಹಲಲುಯ. ಹಾಗಾದ್ರೆ ದೇವರಿಗೆ ವಿರುದ್ಧವಾಗಿ ನಿಂತುಕೊಳ್ಳುವವರು, ದೇವರ ಮಕ್ಕಳಿಗೆ ವಿರುದ್ಧವಾಗಿ ನಿಂತುಕೊಳ್ಳುವವರು, ದೇವರನ್ನ ಹೀಯಾಳಿಸುವವರು, ದೇವ ಜನರನ್ನ ಹೀಯಾಳಿಸುವವರು, ದೇವರ ಸೇವಕರುಗಳನ್ನ ಹೀಯಾಳಿಸುವವರು, ಹಲಲುಯ, ಮುಂದೊಂದು ದಿನ ಅವರು ಅವರ ಮುಂದೆನೆ ಅಡ್ಡ ಬೀಳಲೇಬೇಕು. 40 ದಿನ ಕೊಚ್ಚಿಕೊಂಡಿದ್ದ. ಹಲಲುಯ. ಆದರೆ ಅದೇ ಜನರ ಮುಂದೆ ಯಾವ ದೇವರನ್ನ ಆತನ ಹೀಯಾಳಿಸ್ತಾ ಇದ್ದನೋ ಅದೇ ದೇವರ ಮುಂದೆ ಕೇವಲ ಬರೇ ಒಂದು ದನ ಕುರಿ ಕಾಯುವಂಥ ಹುಡುಗನ ಮುಂದೆ, ಹಲಲುಯ, ಒಂದು ಕವಣೆ ಕಲ್ಲಿನ ಮೂಲಕವಾಗಿ ಗೋಲ್ಯಾತನು ಆತನ ಮುಂದೆ ಏನಾದ? ಬಿದ್ದು ಹೋಗಿಬಿಟ್ಟ. ಹಾಗಾದ್ರೆ ಇವತ್ತು ನಿಮ್ಮನ್ನು ಹೀಯಾಳಿಸುವವರು ಇರಬಹುದು, ನಿಮ್ಮನ್ನು ನೋಡಿ ನಗುವವರು ಇರಬಹುದು, ನಿಮ್ಮನ್ನು ನಿಂದಿಸುವವರು ಇರಬಹುದು. ನಿಮ್ಮ ಪ್ರಾರ್ಥನೆಗಳನ್ನು ನಿಲ್ಲಿಸಬೇಡ್ರಿ. ಹಲಲುಯ. 5 ಕಲ್ಲುಗಳು. ಆ 5 ಕಲ್ಲುಗಳಲ್ಲಿ ಪ್ರಾಮುಖ್ಯವಾದ ಮೊದಲನೇ ಕಲ್ಲು ಯಾವುದಂತಂದ್ರೆ ನಮ್ಮ ಪ್ರಾರ್ಥನೆ. ಹಲಲುಯ. ನೀನು ಪ್ರಾರ್ಥನೆ ಮಾಡುವುದನ್ನ ಚೆನ್ನಾಗಿ ಕಲಿತಿದ್ರೆ, ಪ್ರಾರ್ಥನೆ ಮಾಡುವಂತ ಅಭ್ಯಾಸ ನಿಮಗೆ ಇರುವುದಾದರೆ, ನೀವು ದೇವರ ಸನ್ನಿಧಾನದಲ್ಲಿ ಮೊಳಕಾಲುಗಳನ್ನು ಹಾಕಿ ನಿಲ್ಲುವವರಾಗಿದ್ದರೆ, ಯಾವುದೇ ಸವಾಲ ನಿಮ್ಮ ಮುಂದೆ ಬರಲಿ, ಯಾವುದೇ ಶೋಧನೆ ನಿಮ್ಮ ಮುಂದೆ ಬರಲಿ, ಯಾರು ಎಷ್ಟೇ ನಿಮ್ಮನ್ನ ನಿಂದಿಸಿ ಅವಮಾನ ಪಡಿಸಲಿ, ನೀವು ಸೋತು ಹೋಗುವುದಿಲ್ಲ. ಹಲಲುಯ. ಈ ಶೋಧನೆಯನ್ನ, ಈ ವ್ಯಕ್ತಿಯ ನಿಂದೆಯನ್ನ ನಾನು ಎಲ್ಲವನ್ನ ಜಯಿಸ್ತೀನಿ ಅನ್ನುವಂತ ಸಾಮರ್ಥ್ಯ, ನಂಬಿಕೆ ನಿಮ್ಮ ಒಳಗಡೆ ತರುವುದು ಯಾವುದಂದ್ರೆ ಪ್ರಾರ್ಥನೆ. ಇವತ್ತು ಬಹಳ ಜನ ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ದಾರೆ. ಹಲಲುಯ. ಈ ಮೊದಲನೇ ಪ್ರಾರ್ಥನೆ ಎನ್ನುವಂಥ ಕಲ್ಲವೇ ನಮ್ಮ ಜೀವಿತದಲ್ಲಿಲ್ಲ. ಹಲಲುಯ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಜಯಿಸಬೇಕಾದ್ರೆ, ಹಲಲುಯ, ನಾವು ಸುರಕ್ಷಿತವಾಗಿರಬೇಕಾದ್ರೆ ಕರ್ತನು ನಮಗೆ ಹೇಳಿಕೊಟ್ಟಿರುವಂಥ ಒಂದೇ ಒಂದು ಮಾತು ಏನಂದ್ರೆ, ಶೋಧನೆಗೆ ಒಳಗಾಗದಂತೆ. ಏನ್ರಿ? ಶೋಧನೆಗೆ ಒಳಗಾಗದಂತೆ. ರಾತ್ರಿ 12 ಗಂಟೆವರೆಗೂ ಟಿವಿ ನೋಡ್ರಿ, ಚೆನ್ನಾಗಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ನೋಡ್ರಿ, ಆಮೇಲೆ ನೀವು ಮಲ್ಕೊಳ್ರಿ, ಮುಂಜಾನೆ 9 ಗಂಟೆಗೆ ಹೇಳ್ರಿ. ಏನ್ ಹೇಳಿದ್ರು? ಶೋಧನೆಗೆ ಒಳಗಾಗದಂತೆ ಏನ್ ಮಾಡ್ಬೇಕತ್ತ? ಹಲಲುಯ. ಏನ್ ಮಾಡ್ಬೇಕತ್ತ? ಒಳಗಾಗದಂತೆ ಏನ್ ಮಾಡ್ಬೇಕತ್ತ? ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಹಲಲುಯ. ನೀವು ಪ್ರಾರ್ಥಿಸಲಿಲ್ಲ ಅಂದ್ರೆ ಶೋಧನೆ ಜಯಿಸ್ತೈತಿ, ನೀವು ಪ್ರಾರ್ಥಿಸುವುದಾದ್ರೆ ನೀವು ಶೋಧನೆಯನ್ನ ಜಯಿಸ್ತೀರಿ. ಇಷ್ಟೇ ವ್ಯತ್ಯಾಸ. ಹಲಲುಯ. ಹಾಗಾದ್ರೆ ಏನ್ ಮಾಡ್ಬೇಕು? ಅದು ನಮ್ಮನ್ನು ಜಯಿಸ್ಬೇಕಾ, ನಾವು ಅದನ್ನು ಜಯಿಸ್ಬೇಕಾ? ಯಾವುದನ್ನ? ಸೈತಾನ. ಶೋಧನೆ ತರೋರು ಯಾರು? ಶೋಧನೆ ತನ್ನಷ್ಟಕ್ಕೆ ತಾನ ಬರ್ತೈತಿ. ಶೋಧನೆ ತರೋರು ಯಾರು? ಸೈತಾನನು. ಆ ಶೋಧನೆ ಹಿಂದೆ ಯಾರಿದ್ದಾರೆ? ಸೈತಾನನಿದ್ದಾನೆ. ಹಲಲುಯ. ಹಾಗಾದ್ರೆ ಸೈತಾನನನ್ನ ನಾವು ಜಯಿಸ್ಬೇಕಾ, ನಮ್ಮನ್ನ ಸೈತಾನ್ ಜಯಿಸ್ಬೇಕಾ? ನಾವು ಸೈತಾನನನ್ನ ಜಯಿಸಬೇಕಾದ್ರೆ ಏನ್ ಮಾಡ್ಬೇಕು? ಎಚ್ಚರವಾಗಿದ್ದುಕೊಂಡು ಏನ್ ಮಾಡ್ಬೇಕು? ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ನಮಗೆ ಏನು ಸಿಗುತ್ತದೆ? ಜಯ ಸಿಗುತ್ತದೆ. ಹಲಲುಯ.
ಪ್ರಾರ್ಥಿಸುವಾಗ ನಮಗೇನು ಸಿಗ್ತದೆ? ಜಯ ಸಿಗ್ತೈತಿ. ನೋಡ್ರಿ, ಅದೇ ಸಮುವೇಲ 17ನೇ ಅಧ್ಯಾಯ ತೆಗಿರಿ. ಸಮುವೇಲ 17ನೇ ಅಧ್ಯಾಯ 46ನೇ ವಚನ ಓದ್ರಿ ಯಾರಾದರೂ. 46. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಹಾ ಮೃಗಪಕ್ಷಿಗಳಿಗೆ ಹಂಚಿಕೊಡುವೆನು. ಹಾ ಇದರಿಂದ ಇಸ್ರಾಯೇಲರ ಒಳಗಡೆ ದೇವರು ಇರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಚಪ್ಪಾಳೆ ತಟ್ಟಿ ಕರ್ತನಿಗೆ ಮಹಿಮೆ ಪಡಿಸ್ರಿ. ಹಲ್ಲೆಲೂಯಾ. ಲೋಕದವರಿಗೆ ಶೋಧನೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಆದರೆ ಅದರ ಒಳಗಡೆನೆ ಬಿದ್ದು ಹೋಗಿ ಬಿಡ್ತಾರೆ. ಹಲ್ಲೆಲೂಯಾ. ಆದರೆ ನಮಗೂ ಕಷ್ಟಗಳು ಬರ್ತವೆ, ಶೋಧನೆಗಳು ಬರ್ತವೆ, ಅನಾರೋಗ್ಯಗಳು ಬರ್ತವೆ, ಸಾಲದ ಸಮಸ್ಯೆಗಳು ಬರ್ತವೆ, ಆದರೆ ಅದರ ಒಳಗಡೆ ಬಿದ್ದು ಹೋಗುವುದಕ್ಕೆ ದೇವರು ಬಿಡುವುದಿಲ್ಲ. ಯಾಕೆಂದ್ರೆ ಲೋಕದವರಿಗೆಲ್ಲರಿಗೂ ಗೊತ್ತಾಗಬೇಕು, ನಿನ್ನನ್ನು ನಿಂದಿಸುವವರಿಗೆ, ಹಿಂಸಿಸುವವರಿಗೆ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡುವವರಿಗೆ ಗೊತ್ತಾಗಬೇಕು ಏನಂದ್ರೆ ಇವನು ಪ್ರತಿ ವಾರ ಆಲಯಕ್ಕೆ ಹೋಗಿ ಆರಾಧಿಸುವಂತ ದೇವರು, ಇವನು ನಂಬಿಕೆ ಇಟ್ಟಿರುವಂತ ದೇವರು. ಓ, ಇವನನ್ನ ಎಲ್ಲ ಕಷ್ಟಗಳಿಂದ ಆತನು ಬಿಡಿಸಿದ್ದಾನೆ ಎಂಬುದಾಗಿ ಎಲ್ಲರಿಗೂ ಗೊತ್ತಾಗಬೇಕು. ಇದೇ ಸೀಕ್ರೆಟ್ ಲೋಕದವರಿಗೂ ನಿಮಗೂ ಇರತಕ್ಕಂಥದ್ದು. ಹಲ್ಲೆಲೂಯಾ. ನನ್ನ ದೇವರು ಎಂದಿಗೂ ನನ್ನನ್ನು ಆತನು ಬಿಟ್ಟು ಕೊಡೋದಿಲ್ಲ. ಹಲ್ಲೆಲೂಯಾ. ನಾನು ಎಷ್ಟೋ ಸಾರಿ ದೇವರು ಬೇಡ ಎಂಬುದಾಗಿ ದೇವರು ನಾನು ಬಿಟ್ಟು ಕೊಟ್ಟಿರ್ಬೋದು, ಆದರೆ ನನ್ನನ್ನು ದೇವರು ಬಿಡುವುದಿಲ್ಲ. ನನಗೆ ಅವಮಾನವಾಗುವುದಕ್ಕೆ ದೇವರು ಬಿಡುವುದಿಲ್ಲ. ನನ್ನನ್ನು ಜನರು ನಿಂದಿಸುವುದಕ್ಕೆ ದೇವರು ಬಿಡುವುದಿಲ್ಲ. ನನ್ನನ್ನು ಹೀಯಾಳಿಸುವುದಕ್ಕೆ ದೇವರು ನನ್ನನ್ನು ಬಿಡುವುದಿಲ್ಲ. ಹಲ್ಲೆಲೂಯಾ. ದೇವರು ಎಲ್ಲ ಸಮಯದಲ್ಲಿ ಆತನು ನಮಗೇನು ಮಾಡ್ತಾನಂದ್ರೆ ಜಯ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗೇನು ಮಾಡ್ತಾನೆ? ಆತನು ಜಯ ಕೊಡುವಂತ ದೇವರಾಗಿದ್ದಾನೆ. ಅದಕ್ಕೆ ದಾವೀದನು ಹೇಳ್ತಾನೆ ಏನಂದ್ರೆ, ಭೂಲೋಕದವರಿಗೆ ಎಲ್ಲರಿಗೂ ಏನಾಗಬೇಕು? ಇಸ್ರಾಯೇಲ್ರೊಳಗಡೆ ದೇವರಿದಾನಂತ ಏನಾಗಬೇಕು? ಗೊತ್ತಾಗಬೇಕು. ಅದನ್ನು ಗೊತ್ತು ಮಾಡುವವರು ಯಾರು? ಯಾರು ಗೊತ್ತು ಮಾಡ್ಬೇಕ್ರಿ? ಧೈರ್ಯವಾಗಿ ಹೇಳ್ರಿ, ನಾನಂತೇಳಿ. ಹಲ್ಲೆಲೂಯಾ. ನಾನು ಗೊತ್ತು ಮಾಡ್ತೇನೆ. ಹಲ್ಲೆಲೂಯಾ. ನನ್ನ ದೇವರು ನನಗೆ ಬಿಡುಗಡೆ ಕೊಡ್ತಾನೆ, ನನ್ನ ದೇವರು ನನಗೆ ಜಯ ಕೊಡ್ತಾನೆ ಅನ್ನುವಂಥ ನಂಬಿಕೆಯಿಂದ ಜೀವಿಸ್ರಿ. ಹಲ್ಲೆಲೂಯಾ. ಸರಿ, ಕೊನೆಯದಾಗಿ ಅದೇ 17ನೇ ಅಧ್ಯಾಯ 40ನೇ ವಚನ ಓದ್ರಿ. ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಹಾ ಅವುಗಳನ್ನ ಕುರುಬರ ಪದ್ಧತಿಯಲ್ಲಿ ತನ್ನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಹಾ ಫಿಲಿಷ್ಟಿಯನ ಬಳಿಗೆ ಹೋದನು. ಆಮೇನ್. ಯಾರ ಬಳಿಗೆ ಹೋದನು? ಎಷ್ಟು ಕಲ್ಲು ತೊಗೊಂಡ್ರಿ? 5 ಕಲ್ಲ. ಮತ್ತೇನ್ ತೊಗೊಂಡ? ಕವನಿ ತೊಗೊಂಡ. ಮತ್ತೇನ್ ತೊಗೊಂಡ? ಕೋಲ್ ತೊಗೊಂಡ. ದಾವೀದನ ಹತ್ರ ಇರುವಂತ ಪ್ರಮುಖವಾದ ಆಯುಧ ಯಾವುದಂದ್ರ, ಒಂದು ಕವಣಿ, ಎರಡನೇದು ಕವಣಿಯಲ್ಲಿ ಹಾಕೋದಕ್ಕೆ ಏನು? ಕಲ್ಲು, ಮೂರನೇದೇನು? ಕೋಲು, ನಾಲ್ಕನೇದು ಸೊಂಟದಲ್ಲಿ ಕಲ್ಲಿಟ್ಟುಕೊಳ್ಳಕ್ಕೆ ಏನಿತ್ತು? ಚೀಲ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಪ್ರಮುಖವಾದ ಒಂದು 5 ಕಾರ್ಯ ನಮ್ಮ ಹತ್ರ ಇರಬೇಕು, 5 ಅಂಶಗಳು. ಒಬ್ಬ ವಿಶ್ವಾಸಿ ಆಗಿದ್ದೀನಿ ಅಂತಂದ್ರೆ ಮೊದಲನೇದು ನನ್ನಲ್ಲಿ ಏನಂದ್ರೆ ಪ್ರಾರ್ಥನೆ ಜೀವಿತ ಇರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ನನ್ನ ಒಳಗಡೆ ಇರುವುದಾದ್ರೆ ಖಂಡಿತವಾಗಲೂ ಯಾವುದಕ್ಕೂ ನಾನು ಸೋತು ಹೋಗುದಿಲ್ಲ. ಮೊದಲನೇದು ನಮ್ಮಲ್ಲಿ ಇರಬೇಕಾದ ಕಲ್ಲು ಯಾವುದಂದ್ರೆ ಪ್ರಾರ್ಥನೆ. ಎರಡನೇದು ಏನಂದ್ರ ದೇವರ ವಾಕ್ಯ ನಮ್ಮಲ್ಲಿ ಇರಬೇಕು. ನಾವು ಜಯಿಸಬೇಕಾದ್ರೆ ನಮ್ಮ ಒಳಗಡೆ ಏನಿರಬೇಕು? ದೇವರ ವಾಕ್ಯ ಇರಬೇಕು. ಹಲ್ಲೆಲೂಯಾ. ಮೂರನೇದೇನಂದ್ರೆ ನಂಬಿಕೆ. ನಾವು ನಂಬಿಕೆಯಿಂದ ಜೀವಿಸಬೇಕು. ಶೋಧನೆ ಬಂದೈತೆ ಅಂತೇಳಿ ಸೋತು ಹೋಗಬಾರ್ದು, ಬಿದ್ದು ಹೋಗಬಾರ್ದು.
ಇದುವರೆಗೂ ಕಾಪಾಡಿದ ದೇವರು, ಇದುವರೆಗೂ ಎಲ್ಲದರಲ್ಲಿ ಬಿಡಿಸಿದಂಥ ದೇವರು ಮುಂದೆ ಸಹ ಬಿಡಿಸ್ತಾನೆ ಅಂತೇಳಿ ನಾವು ಏನು ಮಾಡಬೇಕು? ನಂಬಿಕೆಯಿಂದ ಜೀವಿಸಬೇಕು. ನಾಲ್ಕನೇದ್ದು ಏನಂದ್ರೆ ಉಪವಾಸ. ಏನು ಮಾಡಬೇಕು? ಕೆಲವು ನಾರ್ಮಲ್ ಪ್ರಾರ್ಥನೆಯಿಂದ ಗುಣವಾಗ್ತವೆ, ಸಮಸ್ಯೆಗಳು ಬಗೆಹರಿತವೆ. ಆದರೆ ಕೆಲವು ಸಮಸ್ಯೆಗಳಿಗೆ ಏನು ಮಾಡಬೇಕು? ಉಪವಾಸವಿದ್ದು ಏನು ಮಾಡಬೇಕು? ಪ್ರಾರ್ಥಿಸಬೇಕು. ಉಪವಾಸನ ಒಂದು ಪ್ರಾಮುಖ್ಯವಾದದ್ದು. ಇವತ್ತು ಬಹಳ ಜನ ನಾವು ಉಪವಾಸನೆ ಮಾಡಂಗಿಲ್ಲ. ಅದಕ್ಕೆ ಇವೆಲ್ಲ ಶುಗರ ಅದು ಇದು ಎಲ್ಲ ತಿಂದು 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 ಸೋಮಾರಿಗಳಾಗಿ ಅದಕ್ಕೂ ಸ್ವಲ್ಪ ಹೊಟ್ಟಿಗೆ ರೆಸ್ಟ್ ಬೇಕ್ರಿ. ಮೊದಲಿನ ಜನ ಏನು ಮಾಡ್ತಾ ಇದ್ರತ್ತ? ದುಡಿತಾ ಇದ್ರತ್ತ ಚೆನ್ನಾಗಿ. ಅಷ್ಟು ದುಡಿದ್ರು ಅವ್ರಿಗೆ ತಿನ್ನಕ್ಕೆ ಏನು ಮಾಡ್ತಾ ಇರಲಿಲ್ಲ? ಆಹಾರ ಸಿಗ್ತಿರ್ಲಿಲ್ಲ. ಹಲ್ಲಲುಯ್ಯ. ಮನೆಯಾಗ 4-5 ಜನ, 8 ಜನ, 10 ಜನ ಎಲ್ಲರಿಗೂ ತಿನ್ನಕ್ಕೆ ಆಹಾರ ಸಿಗ್ತಿದ್ದಿಲ್ಲ. ಸ್ವಲ್ಪ ಸ್ವಲ್ಪ ತಿನ್ಬೇಕು. ಉಪವಾಸ ಇರ್ತಿದ್ರು ಅವ್ರು ಜಾಸ್ತಿ. ಅದಕ್ಕೆ ಅವ್ರಿಗೆ ಯಾವುದು ರೋಗ ಬರ್ತಿದ್ದಿಲ್ಲ. ಈಗ ನಮಗೇನಿಲ್ಲ, ಕೆಲಸ ಇಲ್ಲ. ಹಲ್ಲಲುಯ್ಯ. ಆದರೆ ಈಟಿಂಗ್ ಮಾತ್ರ ಫುಲ್ ಐತಿ, ಸ್ಲೀಪಿಂಗು ಫುಲ್ ಐತಿ. ಟೈಮ್ ಏನು ಬೇಕಾದ ಎಲ್ಲ ಸಿಗ್ತೈತಿ. ತಿನ್ನೋದ ತಿಂದು ಕುಂಬಳಕಾಯಿಗಟ್ಲೆ ಹೊಟ್ಟೆ ಬರ್ತಾವ. ಆಮ್ಯಾಗ ಶುಗರ್ ಬತ್ರಿ, BP ಬತ್ರಿ. ಈ ತಿಂದದ್ದನ್ನು ಕರಗಿಸಕ್ಕೆ ಓಡ್ರಿ. ಹಲ್ಲಲುಯ್ಯ. ಉಪವಾಸವನ್ನ ಮಾಡಬೇಕು. 5ನೇದ್ದು ಏನಂತಂದ್ರೆ ಪರಿಶುದ್ಧಾತ್ಮನ ಅಭಿಷೇಕವನ್ನು ನಾವು ಹೊಂದಿದವರಾಗಿರಬೇಕು. ಹಲ್ಲಲುಯ್ಯ. ಈ ಕಾರ್ಯಗಳು ನಮ್ಮಲ್ಲಿರುವುದಾದರೆ ಯಾವ ಶತ್ರು ನಮ್ಮ ಮುಂದೆ ನಿಂತುಕೊಳ್ಳೋಕ್ಕಾಗೋದಿಲ್ಲ, ಯಾವುದು ನಮ್ಮನ್ನು ಜಯಿಸೋಕ್ಕಾಗೋದಿಲ್ಲ. ಹಾಗಾದರೆ ಜಯ ಯಾರ್ದು ಅಂತಂದರೆ ನಮ್ಮದೇ. ಹಲ್ಲಲುಯ್ಯ. ಹೇಳ್ರಿ ಎಲ್ಲರೂ, ಇನ್ನು ಮೇಲೆ ಎಲ್ಲವನ್ನ ನಾನು ಏನು ಮಾಡ್ತೇನೆ? ಯಾರ ಹೆಸರಿನಲ್ಲಿ? ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನ ನಾನು ಏನು ಮಾಡ್ತೇನೆ? ಇದನ್ನಾಗ ಜೋರ ಹೇಳಿ ಚೆನ್ನಾಗಿ. ಹಲ್ಲಲುಯ್ಯ. ಯೇಸುವಿನ ಹೆಸರಿನಲ್ಲಿ ನಾನು ಎಲ್ಲವನ್ನ ಏನು ಮಾಡ್ತೇನೆ? ಜಯಿಸ್ತೇನೆ. ರೋಗವನ್ನ ಜಯಿಸ್ತೇನೆ, ಸಾಲವನ್ನ ಜಯಿಸ್ತೇನೆ, ಎಲ್ಲ ನಿಂದೆ ಅಪಮಾನಗಳನ್ನ ಜಯಿಸ್ತೇನೆ, ಎಲ್ಲ ಚಿಂತೆಯನ್ನ ನನ್ನ ದೇವರು ನನಗೆ ಬಿಡುಗಡೆಯನ್ನು ಕೊಡ್ತಾನೆ. ಆಮೇನ್. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರವಾಗಲಿ ರಾಜ. ವಂದನೆಯಪ್ಪ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಕರ್ತನೆ.